ತಾನೆ. ಅದಕ್ಕೆ ಮೊದಲನೇದಾಗಿ ಆತನಿಗೆ ಕೃತಜ್ಞತಾ ಸ್ತುತಿ, ಆತನಿಗೆ ಮಹಿಮೆಯನ್ನು ನಾವು ಸಲ್ಲಿಸೋಣ. ಅದರ ಜೊತೆಯಲ್ಲಿ ನಮಗೆ ದೇವರು ಈ ಮುಂದೆ ಏನನ್ನು ಇಟ್ಟಿದ್ದಾನೆ ಅದನ್ನು ನಾವು ಇಂದು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಮೊದಲನೇದಾಗಿ ನನ್ನಿಂದ ನೋಡಿದ ಪ್ರಕಾರ ನಾವು ಯಾವಾಗ ಕರ್ತನಿಗೆ ನಾವು ಒಪ್ಪಿಸ್ಕೊಡ್ತೇವೋ, ಕರ್ತನಿಗೋಸ್ಕರ ನಾವು ಸಿದ್ಧರಾಗ್ತೇವೋ, ಕರ್ತನ ಹೇಳಿದಂತೆ ಕೆಲವು ಆತನ ಮಾತುಗಳಿಗೆ ನಾವು ವಿಧೇಯರಾಗ್ತೇವೋ, ನಮ್ಮ ಮನಸ್ಸು ಆತನಿಗೆ ಒಪ್ಪಿಸ್ಕೊಡ್ತೇವೋ, ಹಾಗಂದ ತಕ್ಷಣ ನಮಗೆ ದೇವರು ಒಪ್ಕೊಂಡಿದ್ರೆ ಬಹಳ ಚೆನ್ನಾಗಾಯ್ತು, ಆಯ್ತು ನೀವು ಆರಾಮಾಗಿದ್ರಿ ಅಂತ ಹೇಳಿಲ್ಲ. ಯಾವಾಗ ಅವರು ಎರಿಕೋ ಅಂದ್ರೆ ಹಾಲು ಜೇನು ಹರಿಯುವಂತ ದೇಶಕ್ಕೆ ದೇವರು ಇಸ್ರೇಲನ್ನು ಕಳಿಸುವುದಕ್ಕೆ ಆತನ ಪ್ರಾರಂಭ ಮಾಡೋದು, ಅದಕ್ಕಿಂತ ಮುಂಚೆ ಹೇಳಿದ್ರೆ ಇವತ್ತು ನೀವು ಸಿದ್ಧರಾಗ್ರಿ, ನಾಳೆ ದಿವಸ ಅಥವಾ ಮುಂದಿನ ದಿವಸದಲ್ಲಿ ನೀವು ನಾನು ವಾಗ್ದಾನ ಮಾಡಿರುವಂತ ದೇಶದಲ್ಲಿ ನೀವು ಹೋಗ್ಲಿಕ್ಕಿದ್ದೀರಾ, ಆದ್ರೆ ಅದರ ಮೊದಲು ನೀವು ಸಿದ್ಧತೆ ಆಗ್ಬೇಕು. ಸಿದ್ಧರಾಗಿ ನಾವು ಇವತ್ತು ಹೊಸ ವರ್ಷಕ್ಕೆ ಬಂದಿದ್ದೇವೆ. ಅನೇಕರು ಸಿದ್ಧರಾಗ್ಲಿಕ್ಕಿಲ್ಲ, ಆದ್ರೆ ಸಿದ್ಧರಾಗುವಂತ ಅವಕಾಶ ದೇವರು ಸದಾ ಕಾಲಕ್ಕೂ ಆತನು ನಮಗೆ ಕೊಡುವ ಆತನಾಗಿದ್ದಾನೆ. ಇವತ್ತು ನೋಡುವಾಗ ಹಾಗೆ ಆದ ತಕ್ಷಣದಲ್ಲಿ ಅವರ ಒಂದು ಸಿದ್ಧತೆ ಆದ ತಕ್ಷಣ ನಂತರ ನಾವು ನೋಡ್ತೇವೆ ಯುದ್ಧದ ಸಂಗತಿ. ಯುದ್ಧ ಅಂದ್ರೆ ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿ ಈ ವರ್ಷ ನಮಗೆ ಯುದ್ಧ ಅಥವಾ ಹೋರಾಟ ಇವೆಲ್ಲಗಳು ಸಹಜವಾಗಿವೆ, ಹಾಗೆಯೇ ನಮಗೆ ಇವೆ ಎಂಬುದಾಗಿ ನಾವು ಈ ವಾಕ್ಯಗಳನ್ನು ನೋಡ್ತೇವೆ. ನಮಗೆ ದೇವರದ್ದು ಏನಂತಾರೆ ಆರಾಮವಾಗಿರ್ರಿ, ನಿಮ್ಗೆ ಯಾವುದೇ ಚಿಂತೆ ಇಲ್ಲ, ದುಃಖ ಇಲ್ಲ, ಕಷ್ಟ ಇಲ್ಲ, ಕಣ್ಣೀರಿಲ್ಲ, ಆಶೀರ್ವದಿಸ್ತೇನೆ ಅಂತ ಹೇಳಿದ್ರೆ ಈ ಲೋಕವೇ ನಮಗೆ ಹಾಕಿಕೊಟ್ಟಿರೋದು. ಕರ್ತನಾಥ ಯೇಸು ಕ್ರಿಸ್ತನು ಕೂಡ 15ನೇ ಅಧ್ಯಾಯ ಯೋಹಾನ ಸುವಾರ್ತೆಯಲ್ಲಿ ಹೇಳಿದ್ದು ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಮತ್ತೆ ಇನ್ನೊಂದು ನಾವು ನೋಡ್ತೇವೆ 2ನೇ ಪೇತ್ರದಲ್ಲಿ ನಾವು ನೋಡ್ಬೇಕಾದ್ರೆ ಹೇಳ್ತಾನೆ, ನಾವೇನಾದ್ರೂ ಕ್ರಿಸ್ತ ನಂಬಿಕೆಯಲ್ಲಿ ನಾವು ಆತನನ್ನು ಅನುಸರಿಸಿ ನಡಿಬೇಕೆಂದು ಮನಸ್ಸು ಮಾಡಿದರೆ ಈ ಲೋಕದಲ್ಲಿ ಸಂಕಟ ಉಂಟು. ಇದೇ ದೇವರ ವಾಗ್ದಾನ. ಅದು ಬಿಟ್ಟು ಮತ್ತೆ ಕೆಲವು ನಮಗೆ ಅನುಕೂಲಕರವಾದ ಕೆಲವು ವಾಕ್ಯಗಳನ್ನು ಹಿಡ್ಕೊಂಡು ನಾವು ಹೇಗೋ ನಂತರ ವಾಕ್ಯ ನಾವು ತಗೊಳ್ತೇವೆ, ಆದ್ರೆ ಆ ವಾಕ್ಯಗಳು ಹಾಗಲ್ಲ. ನಾವು ಪ್ರತಿ ದಿವಸ ದೇವರು ನಮಗೆ ಮಾತನಾಡುವ ಆತನಾಗಿದ್ದಾನೆ. ಮತ್ತು ಹಾಗೆ ಆ ವಾಕ್ಯಗಳು ಸಿಕ್ಕಾಗಲೂ ಕೂಡ ನಾವು ಕೆಲವರು ಅದು ನೋಡಿ ವಾಕ್ಯ ಚೆನ್ನಾಗಿದ್ರೆ ಸಂತೋಷ ಪಡ್ತೇವೆ, ವಾಕ್ಯ ಸರಿಯಿಲ್ಲ ಸ್ವಲ್ಪ ಬೇಜಾರಾಗುತ್ತೆ. ಹಾಗೇನಲ್ಲ, ನಮ್ಗೆ ಯಾವುದೇ ರೀತಿಯಲ್ಲಿ ಅದು ಒಂದು ರೀತಿ ಭವಿಷ್ಯ ನೋಡೋ ಹಾಗೆ ಅಲ್ಲ. ಅವೆಲ್ಲ ಭವಿಷ್ಯ ವಾಕ್ಯದ ಮೂಲಕ ಅಲ್ಲ. ದೇವರು ನಮಗೆ ಕೆಲವು ಸಂಗತಿಗಳನ್ನು ಮೊದಲೇ ನೇಮಿಸಿದ್ದಾರೆ. ಇಸ್ರೇಲರಿಗೆ ಅವರು ಸಿದ್ಧರಾದ ತಕ್ಷಣ ನೋಡ್ತೇವೆ ಮುಂದೆ ತಕ್ಷಣದಲ್ಲಿ ಅವರಿಗೆ ಹೋರಾಟ ನೋಡ್ತೇವೆ. ಕಾನಾನ್ ದೇಶ ಅಥವಾ ಹಾಲು ಜೇನು ಹರಿಯುವಂತ ದೇಶ ಅಥವಾ ಇವತ್ತಿನ ಇಸ್ರೇಲ್ ದೇಶ, ಆ ದೇಶವನ್ನು ಅವರು ಹೋಗಿ ಅದನ್ನು ಸ್ವಾಧೀನಪಡಿಸ್ಕೋಬೇಕಾದ್ರೆ ಮೊದಲನಾಗಿ ಅವರ ಮುಂದೆ ಯೆರಿಕೋ ಅನ್ನುವಂಥ ಪಟ್ಟಣವಿತ್ತು. ಮತ್ತು ಯೆರಿಕೋ ಪಟ್ಟಣ ಇತಿಹಾಸದಲ್ಲಿ ಅನೇಕ ಸಾರಿ ಅತಿ ಪ್ರಾಚೀನವಾದಂಥ ದೇಶ ಇತಿಹಾಸದಲ್ಲಿ ನೋಡಿದ್ರೆ, ಮತ್ತು ಹೀಗೆ ಅನೇಕ ಸಾರಿ ಅದು ಬೇರೆ ಬೇರೆ ರೀತಿಯಲ್ಲಿ ಧ್ವಂಸವಾದರೂ ಕೂಡ ಮತ್ತೆ ಅದು ಪುನಃ ಸ್ಥಾಪಿಸಲ್ಪಟ್ಟಿರುವಂಥ ದೇಶ ಆಗಿರುವಂತ ನೋಡ್ತೇವೆ. ಈ ಸಮಯದಲ್ಲಿ ಆಗಿರುವಂತ ಘಟನೆ ನೋಡ್ಬೇಕಾದ್ರೆ ಏನಂತಾರೆ ಪ್ರಾಚೀನ ಶಾಸ್ತ್ರನೋ ಏನಂತ ನಾವು ನೋಡ್ತೇವೆ. ಅದ್ರ ಪ್ರಕಾರ ಅಲ್ಲಿ ಭೂಮಿ ಎಗೆದಾಗ ಇಲ್ಲಿ ಹೇಳಿರುವಂತ ಏನಂತಾರೆ ಪಟ್ಟಣದ ಗೋಡೆಗಳ ಬಗ್ಗೆ ಹೇಳಿರುವಂಥದ್ದು ನಾವು ನೋಡ್ತೇವೆ. ಯಾಕಂದ್ರೆ ಅಲ್ಲಿ ನಾವು ನೋಡ್ತೇವೆ ಮೊದಲನೇ ವಚನದಲ್ಲಿ ನೋಡುವಾಗ, ಆಗ ಇಸ್ರೇಲ್ ಮಕ್ಕಳ ನಿಮಿತ್ತವಾಗಿ ಒಬ್ಬರೂ ಹೊರಗೆ ಬಾರದಾಗಿ ಒಳಗೆ ಹೋಗದ ಹಾಗೆ ಯೆರಿಕೋ ಭದ್ರವಾಗಿ ಮುಚ್ಚಲ್ಪಟ್ಟಿತ್ತು. ಮತ್ತು ಮುಚ್ಚಲ್ಪಟ್ಟದಾಗ ಅದರ ಸುತ್ತಲೂ ಏನಂತಾರೆ 2 ರೀತಿಯ ಗೋಡೆಗಳು ಅಥವಾ ಕೋಟೆಗಳಿಂದ ಅದು ಕಟ್ಟಲ್ಪಟ್ಟಿತ್ತು. ಮತ್ತು ಇವರು ಹೇಳೋ ಪ್ರಕಾರ ಇತಿಹಾಸದಲ್ಲಿ ನೋಡ್ತೇವೆ, ಇವಾಗಲೂ ಅದರ ಬುನಾದಿ ತೆಗೆದು ನೋಡಿದಾಗ ಸುಮಾರು 14 ಫೀಟ್ ಅಗಲ 11 ಫೀಟ್ ಎತ್ತರವಿರುವಂತ ಗೋಡೆಗಳು ಇವತ್ತು ಕೂಡ ಅಲ್ಲಿ ಸಿಗ್ತವೆ. ಅಂತಂದ್ರೆ ಇಲ್ಲಿ ಹೇಳಿರುವಂತ ಸಂಗತಿ ನಾವು ನೋಡುವಾಗ ಹೇಗೂ ಇದು ಕಟ್ಟುಕತೆಗಳಲ್ಲ ಅಥವಾ ಕಾಲ್ಪನಿಕವಾದಂತ ಯಾವುದೇ ವಿಷಯ ಅಲ್ಲ. ಇತಿಹಾಸದಲ್ಲಿ ನಡೆದಿರುವಂತ ಘಟನೆಯನ್ನು ಇಲ್ಲಿ ಬರೆದಿರುವಂತ ಸಂಗತಿ. ಮತ್ತು ಇತಿಹಾಸದಲ್ಲಿ ಬರೆದಿರುವಂತ ಸಂಗತಿ ಮುಂದೆ ನಮಗೆ ಪೌಲನು ಹೇಳ್ತಾರೆ ಅಂದ್ರೆ ಇವುಗಳು ನಮಗೆ ಉಪಯೋಗಕ್ಕೋಸ್ಕರವೇ ಇಂಥ ಸಂಗತಿಗಳು ಬರೆದಿದ್ದಾನೆ ಅಂತ. ರೋಮಪುರದವರಿಗೆ 15ನೇ ಅಧ್ಯಾಯ 4ನೇ ವಚನ ನೋಡ್ತೇವೆ. ರೋಮಪುರದವರಿಗೆ 15ನೇ ಅಧ್ಯಾಯ 4ನೇ ವಚನ. ರೋಮಪುರದವರಿಗೆ 15ನೇ ಅಧ್ಯಾಯ 4ನೇ ವಚನ. ಯಾಕಂದ್ರೆ ನಾವು ತಾಳ್ಮೆ ಮತ್ತು ಬರಹಗಳ ಆಧರಣೆ ಮೂಲಕ ನಿರೀಕ್ಷೆ ಹೊಂದುವಂತೆ ಪೂರ್ವಕಾಲದಲ್ಲಿ ಬರೆಯಲ್ಪಟ್ಟವುಗಳೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿಯೇ ಬರೆಯಲ್ಪಟ್ಟವು. ಸೊ ದೇವರ ವಾಕ್ಯ ಸ್ವಲ್ಪನೇ ಇದೆ ಅಂದ್ರೆ ಬೇರೆ ಧರ್ಮಗಳಿಗೆ ಹೋಲಿಕೆ ಮಾಡದೆ ಎಷ್ಟೋ ವೇದಗಳು ನಮಗಿಲ್ಲ. ಒಂದೇ ಒಂದು ಬೈಬಲ್ ಗ್ರಂಥ, ಅದ್ರ 66 ಪುಸ್ತಕಗಳು. 66 ಪುಸ್ತಕಗಳಲ್ಲಿ ಹಳೆ ಒಡಂಬಡಿಕೆ 39 ಪುಸ್ತಕಗಳಲ್ಲಿ ಹೇಳಿರುವಂತಹ ಎಲ್ಲಾ ಸಂಗತಿಗಳಲ್ಲಿ ಪೌಲನು ಹೇಳ್ತಾನೆ, ಪೂರ್ವದಲ್ಲಿ ಬರೆದಿರುವಂತಹ ಅನೇಕ ಸಂಗತಿಗಳು ನಮ್ಮ ಉಪದೇಶಕ್ಕೋಸ್ಕರ ಬರೆಯಲ್ಪಟ್ಟಿವೆ ಅಂತ ಹೇಳಿ. ಹೇಗೂ ನಮಗೆ ನೇರವಾಗಿ ಇವತ್ತು ಅವುಗಳು
ಯಾವುದೇ ಬೋಧನೆಯನ್ನು ತಿಳಿಸದಿದ್ದರೂ ಕೂಡ ಉಪದೇಶಕ್ಕಾಗಿ ಮತ್ತು ಅದ್ರ ಜೊತೆಲಿ ನೋಡ್ತೇವೆ ಆತ್ಮಿಕವಾಗಿ ನಾವು ಅನ್ವಯಿಸೋದಕ್ಕೋಸ್ಕರ ದೇವರು ಈ ವಾಕ್ಯಗಳನ್ನು ನಮಗೆ ಬರೆದು ಕೊಟ್ಟಿದ್ದಾನೆ ಅಂತ ನೋಡ್ತೇವೆ. ಇಲ್ಲ ನೋಡುವಾಗ ಹೀಗೆ ಅವರು ಆ ಒಂದು ಪ್ರದೇಶಕ್ಕೆ ಬರಬೇಕಾದ್ರೆ ನೋಡ್ತೇವೆ ಅವರು ಎರಡು ರೀತಿಯ ಗೋಡೆಗಳನ್ನು ಕಟ್ಟಿಕೊಂಡು ಅವರು ಭದ್ರವಾಗಿ ಮುಚ್ಚಿಕೊಂಡು ಒಳಗೆ ಇದ್ರು. ಯಾಕೆ ಹಾಗಿದ್ರು ಅಂದ್ರೆ ನಾವು ನೋಡ್ತೇವೆ 5ನೇ ಅಧ್ಯಾಯದಲ್ಲಿ ನೋಡ್ತೇವೆ 5ನೇ ಅಧ್ಯಾಯ 1ನೇ ವಚನ ಅದರಿಂದ ಹಿಂದಿನ ಅಧ್ಯಾಯ. ಇದಾದ ಮೇಲೆ ಕರ್ತನು ಇಸ್ರಾಯೇಲ್ ಮಕ್ಕಳು ದಾಟಿ ಹೋಗುವವರಿಗೆ ಅವರ ಮುಂದೆ ಯೋರ್ದನ್ ಒಣಗಿ ಹೋಗ ಮಾಡಿದ್ದನ್ನು ಆಚೆ ದಡದಲ್ಲಿ ಪಶ್ಚಿಮದಲ್ಲಿ ವಾಸಿಸಿದ ಅಮೋರಿಯರ ಸಕಲ ಅರಸರು ಸಮುದ್ರ ಆಚೆಯಲ್ಲಿ ವಾಸಿಸಿದ ಕಾನಾನ್ಯರ ಸಕಲ ಅರಸರು ಕೇಳಿದಾಗ ಅವರ ಹೃದಯವು ಕರಗಿ ಹೋಯಿತು. ಇಸ್ರಾಯೇಲ್ ಮಕ್ಕಳ ನಿಮಿತ್ತವಾಗಿ ಅವರಿಗೆ ಪ್ರಾಣ ಹೋದಂತೆ ಆಯ್ತು. ಏನಂದ್ರೆ ದೇವರು ಮಾಡುವಂತ ಮಹತ್ ಕಾರ್ಯವನ್ನು ಅವರು ಕಂಡು ಇಸ್ರೇಲ್ ಮಕ್ಕಳಿಗೋಸ್ಕರ ಭಯಪಟ್ಟರು. ಇಸ್ರೇಲ್ ಮಕ್ಕಳ ನಿಮಿತ್ತವಾಗಿ ಅವರಿಗೆ ಪ್ರಾಣ ಹೋದಂತೆ ಆಯ್ತು. ಅಂದ್ರೆ ಇಸ್ರೇಲ್ ಮಕ್ಕಳಲ್ಲಿ ದೇವರು ಇದ್ದಾನೆ, ದೇವರು ಮಹತ್ತಾದಂತ ಕಾರ್ಯ ಮಾಡ್ತಿದ್ದಾರೆ. ನೋಡ್ತೇವೆ ನಾವು ನಿನ್ನೆ ದಿವಸ ನೋಡ್ತೇವೆ ಮೋಶೆ ಇಸ್ರೇಲರನ್ನು ಐಗುಪ್ತ ಪ್ರದೇಶದಿಂದ ಹೊರಗೆ ನಡೆಸಿದನು. ಆದ್ರೆ ಮುಂದೆ ನೋಡುವಾಗ ಮೋಶೆಯ ನಂತರ ಇಲ್ಲಿ ಯೆಹೋಶುವನನ್ನು ಮೋಶೆ ನೇಮಿಸಿದನು. ಮೋಶೆ ಹೇಗೆ ಇಸ್ರೇಲರನ್ನು ಕೆಂಪು ಸಮುದ್ರವನ್ನು ದಾಟುವಂತೆ ಮಾಡಿದನೋ ಇಲ್ಲಿ ದೇವರು ಯೆಹೋಶುವನ ಮುಖಾಂತರ ಇಸ್ರೇಲರು ಯೋರ್ದನ್ ನದಿಯನ್ನು ದಾಟುವಂತೆ ಮಾಡಿದ್ರು. ಯೋರ್ದನ್ ನದಿಯನ್ನು ದಾಟುವಂತೆ ಮಾಡ್ದಂದ್ರೆ ಒಣ ನೀರಿನಲ್ಲಿ ಆತನ ದಾರಿಯನ್ನು ಮಾಡಿ ಅವರು ದಾಟುವಂತೆ ಮಾಡಿದ. ಮತ್ತು ಅಷ್ಟಲ್ಲ, ಅದಕ್ಕಿಂತ ಹಿಂದೆ ನಡೆದಿರುವಂತ ಘಟನೆಗಳನ್ನು ಕೂಡ ಕೇಳಿರುವಾಗ ಅದಕ್ಕೆ ಹೇಳ್ತಾನೆ, ಅಲ್ಲಿ ನೋಡುವಾಗ ಆಚೆ ದಡದಲ್ಲಿ ಪಶ್ಚಿಮದಲ್ಲಿ ವಾಸಿಸಿದ ಅಮೋರಿಯರ ಸಕಲ ಅರಸರು ಸಮುದ್ರ ಆಚೆಯಲ್ಲಿ ವಾಸಿಸಿದ ಕಾನಾನ್ಯರ ಸಕಲ ಅರಸರು ಕೇಳಿದಾಗ ಅಂದಿನ ಕಾಲದಲ್ಲಿ ಇರುವಂತ ಅರಸರುಗಳು ಈ ಸಂಗತಿನ ಕೇಳಿದಾಗ ಅವರು ಭಯಪಟ್ಟರು. ಅದಕ್ಕೆ ಇಲ್ಲಿ ಬರುವಾಗ ಯೆರಿಕೋ ಪಟ್ಟಣದ ಜನರು ಕೂಡ ಇಸ್ರೇಲರು ಬರ್ತಿದ್ದಾರೆ ಅಂದರೆ ಅವರು ಹೋಗಿ ಎದುರಿಸಿ ಯುದ್ಧ ಮಾಡಿ ಗೆಲ್ತೇವನ್ನುವಂತ ಭರವಸೆ ಅವರಲ್ಲಿ ಇಲ್ಲದೆ ಇರೋದ್ರಿಂದ ಅವ್ರು ಒಂದೇ ಕೆಲಸ ಮಾಡಿದ್ರೆ ಅಂದ್ರೆ ಬಾಗಿಲುಗಳನ್ನು ಮುಚ್ಚಿಕೊಂಡು ಭದ್ರವಾಗಿ ಅವರು ಒಳಗೆ ಇದ್ರು. ಏನಂದ್ರೆ ಅವರು ತಾವು ಹೋಗಿ ಯುದ್ಧ ಮಾಡಿ ಗೆಲ್ತೇವೆ ಅನ್ನೋದಕ್ಕಿಂತ ತಾವು ಕಟ್ಟಿರುವಂತ ಗೋಡೆಗಳ ಮೇಲೆ ಅತಿಯಾದಂತ ನಂಬಿಕೆ ಇಟ್ಟರು. ಇಷ್ಟೊಂದು ಬಲವಾದಂತ ಗೋಡೆಗಳಿದೆ, ಇವುಗಳನ್ನು ಒಡೆದು ಅವರು ಬರೋದಕ್ಕೆ ಸಾಧ್ಯ ಇಲ್ಲ, ನಾವು ಒಳಗೆ ಇರ್ತೇವೆ. ಮತ್ತೆ ಅಷ್ಟೇ ಅಲ್ಲ, ಕೆಲವು ಸಾರಿ ಹಾಗೆ ಮಾಡುವಾಗ ಕೆಲವು ಸಾರಿ ಮತ್ತೆ ಇದೇ ಇತಿಹಾಸಗಳು ನೋಡ್ತೇವೆ, ಹೊರಗೆ ಈ ಒಂದು ಪಟ್ಟಣಕ್ಕೆ ಏನೋ ಒಳಗೆ ನೀರು, ಒಳಗೆ ದವಸಧಾನ್ಯ ಎಲ್ಲ ಇದ್ರೆ ಒಳಗೆ ಚೆನ್ನಾಗಿ ಇರ್ತಾರೆ. ಆದ್ರೆ ಒಂದು ವೇಳೆ ನದಿ ಹೊರಗಿಂದ ಆ ಪ್ರದೇಶದಿಂದ ಹಾದು ಹೋಗ್ಬೇಕಾದ್ರೆ ಹೊರಗಿರುವಂತ ವೈರಿಗಳು ಅನೇಕ ಸಾರಿ ಹಂತಗಳನ್ನು ಸಹ ಕಟ್ ಮಾಡೋದು ನೋಡ್ತೇವೆ. ಇವತ್ತು ಸದ್ಯಕ್ಕೆ ಇವಾಗ ಇಸ್ರೇಲ್ ಸಂಗತಿಯನ್ನೇ ನಾವು ನೋಡ್ತಿದ್ದೇವೆ. ಇದೇ ಇಸ್ರೇಲರು ಇವತ್ತು ಗಾಜಾನಲ್ಲಿ ಯುದ್ಧ ಮಾಡ್ತಿರೋದು ನೋಡ್ತೇವೆ. ಅಲ್ಲಿ ಮಾಡುವಾಗ ಗಾಜಾದಲ್ಲಿರುವಂತ ಆ ಟೆರರಿಸ್ಟ್ಗಳನ್ನು ಅವ್ರು ಸಾಯಿಸ್ಬೇಕಾದ್ರೆ ಅವ್ರು ಅದಕ್ಕಿಂತ ಮೊದಲೇ ಅವ್ರು ಎಲ್ಲೆಲ್ಲಿಂದ ಏನೇನು ಕಟ್ ಮಾಡ್ಬೇಕು ಅದು ಮಾಡ್ಕೊಂಡು ಹೋಗಿ ಕೊನೆಗೆ ಅವರು ಅಡಗಿರುವಂತ ಸ್ಥಳ ಹುಡುಕಿ ಮಾಡೋದು. ಇದು ಎಲ್ಲಾ ಕಡೆ ಇರುವಂತ ಸಂಗತಿ. ಯಾಕಂದ್ರೆ ಇವ್ರು ತಿಳ್ಕೊಂಡಿರೋ ಆರನೇದಲ್ಲಿ ಯೆರಿಕೋ ಪಟ್ಟಣ ನಾವು ಒಳಗೆ ಮುಚ್ಕೊಂಡಿರ್ತೇವೆ. ಮುಚ್ಕೊಂಡಿದ್ದರೆ ಒಂದು ವೇಳೆ ಒಳಗೆ ಎಲ್ಲವೂ ವರ್ಷಗಳಾದ್ರೂ ಒಳಗೆ ಎಲ್ಲ ಸಿಗ್ಬೇಕಾದ್ರೆ ಪರವಾಗಿಲ್ಲ, ಅವ್ರು ಇರ್ಬೋದಾಗಿತ್ತು. ಅಥವಾ ಈ ರೀತಿ ಇಲ್ಲಿ ನೋಡ್ಬೇಕಾದ್ರೆ ಒಂದು ವೇಳೆ ಅವರಿಗೆ ಎಲ್ಲವೂ ಒಳಗೆ ಹೊರಗೆ ಬರಬೇಕಾಗಿರ್ಲಿಲ್ಲ. ಆ ರೀತಿಯಾಗಿ ಅವರು ಒಳಗೆ ಭದ್ರವಾಗಿ ಆಗಿರುವಾಗ ನೋಡ್ತೇವೆ. ಯಾಕೆ ಹಾಗಾದ್ರೆ ಆ ಒಂದು ಹಿಂದಿನ ಕಾಲದಲ್ಲಿ ನೋಡ್ಬೇಕಾದ್ರೆ ಹಾಗೆ ಅಂತ ಗೋಡೆಗಳು ಇರುವಾಗ ನೇರವಾಗಿ ವೈರಿಗಳು ಗೋಡೆಗಳನ್ನು ಒಡೆದು ಒಳಗೆ ಹೋಗೋದಕ್ಕೆ ಬಹಳ ಕಠಿಣವಾದಂಥ ಸಂಗತಿ. ಹಾಗೇನಾದ್ರೂ ಹೋಗ್ಬೇಕಾದ್ರೆ ಒಳಗಿನಿಂದ ಇವ್ರ ಮೇಲೆ ಅಟ್ಯಾಕ್ ಮಾಡುವಾಗ ಹೊರಗಿನ ಜನರ ಪ್ರಾಣ ಹೋಗುವಂಥದ್ದು ಬಹಳ ಹೆಚ್ಚಿನ ಅನಾಹುತ ಇಲ್ಲೇ ಆಗುತ್ತೆ ಒಳಗಿನಕ್ಕಿಂತ. ಯಾಕಂದ್ರೆ ಅವರು ಭದ್ರವಾಗಿ ಸಿದ್ಧರಾಗಿ ಮೇಲಿಂದಲೇ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಆದ್ರೆ ಇವರು ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವರು ಆ ಒಂದು ಭದ್ರತೆಯಲ್ಲಿದ್ರು. ಇವರು ನಾವು ಬಹಳ ಚೆನ್ನಾಗಿ ಒಳಗಿರುತ್ತೆ, ನಮ್ಗೆ ಯಾವುದು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ಅವರು ಹೇಳಿದ್ರು. ಆದ್ರೆ ನಾವು ನೋಡ್ತೇವೆ ಇಸ್ರೇಲರಿಗೆ ಕಾನಾನ್ ದೇಶ ಹೋಗ್ಬೇಕಾದ್ರೆ ನಾವು ನೋಡ್ತೇವೆ ಅವರು ಈ ಒಂದು ಯೆರಿಕೋ ಪಟ್ಟಣ ಧ್ವಂಸ ಮಾಡಿ ಮುಂದೆ ಹೋಗ್ಬೇಕಾಗಿದೆ. ನಮಗೆ ಇವತ್ತು 24ನೇ ಇಸ್ವಿಯಲ್ಲಿ ನಾವು ಕಾಲಿಟ್ಟಾಗ ದೇವರು ನಮಗೆ ಅಂತ ಒಂದು ಯುದ್ಧದ ಸ್ಥಿತಿ ನಮ್ಮ ಮುಂದೆ ಇಟ್ಟಿರ್ಬೋದು. ನಮಗೆ ನಾವು ನೋಡ್ತಲೇ ನಮಗೆ ನಾವು ಹೋಗುವಂಥ ದಾರಿಯಲ್ಲಿ ವೈರಿಗಳು ಕಾಣ್ಬೋದು. ನಾವು ಹೋಗುವಂಥ ದಾರಿಯಲ್ಲಿ ಇಂಥ ಬಲವಾದಂಥ ಕೋಟೆಗಳು ಅಥವಾ ಬಲವಾದಂಥ ಗೋಡೆಗಳು ಅಡ್ಡ ಬರ್ಬೋದು. ಆದರೆ ನಾವು ಎಲ್ಲಿಗೆ ಹೋಗ್ಬೇಕು ಅದಕ್ಕೆ ಹೋಗ್ತೇವೋ ಅಥವಾ ಅಲ್ಲಿಂದ ಭಯಪಟ್ಟು ವಾಪಸ್ ಬರ್ತೇವೆ, ಅಥವಾ ನಾವು ನಮ್ಮ ಪ್ರಯಾಣದಲ್ಲಿ ಮತ್ತೆ ಹಿಂದಿನ ಜೀವಿತಕ್ಕೆ ಹೋಗೋದಕ್ಕೆ ನಾವು ಪ್ರಯತ್ನ ಪಡುತ್ತೇವೆ.
ಅದಕ್ಕೆ ನಾವು ನೋಡ್ತೇವೆ ಇಲ್ಲಿ ಪೌಲನು ಹೇಳುವ ಹಾಗೆ ಇವುಗಳನ್ನು ಉಪದೇಶವಾಗಿಟ್ಟಿದ್ದಾನೆ. ಅಂದ್ರೆ ದೇವರು ನಮ್ಮನ್ನು ಕರೆದಾಗ ನಮಗೆ ಇವತ್ತು ಈ ಒಂದು 24ನೇ ಇಸ್ವಿ, ಈ ಒಂದು ಪ್ರದೇಶ, ಈ ಒಂದು ವರ್ಷ ದೇವರು ನಮಗೆ ವಾಗ್ದಾನವಾಗಿ ನಮ್ಗೆ ಕೊಟ್ಟಿದ್ದಾರೆ. ಆದ್ರೆ ಅದ್ರ ಜೊತೆಲಿ ಆತ್ಮ ಹೇಳ್ತಾನೆ, ನಿಮಗೆ ಯುದ್ಧ ಉಂಟು, ಹೋರಾಟ ಉಂಟು. ಹೇಗೆ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ನಾವು ಏನಂತಾರೆ ಕ್ರೈಸ್ತರಂತ ನೋಡುವಾಗ ಹೋರಾಟ ಮಾಡುವಂಥವ್ರೇ ಆಗಿದೆ. ಆದ್ರೆ ಹೋರಾಟ ಆದ ತಕ್ಷಣ ಇಲ್ಲಿ ಹೇಳುವಂತ ರೀತಿಯಲ್ಲಿ ಕತ್ತಿ, ಈಟಿ, ಬರ್ಜಿಗಳನ್ನು ನೋಡಿಕೊಂಡು ಅಥವಾ ಇವತ್ತಿನ ರೀತಿಯಲ್ಲಿ ಬಂದೂಕು ಅಥವಾ ಇನ್ನೇನೋ ಹಿಡ್ಕೊಂಡು ಯುದ್ಧ ಮಾಡುವಂಥವ್ರಲ್ಲ. ಆದ್ರೆ ದೇವರು ಕೊಡುವಂತ ಆಯುಧಗಳೇ ಬೇರೆ ಆಗಿದೆ. ಹಾಗೆ ನಾವು ಮಾಡುತ್ತೇವೆ ಮತ್ತು ಅದು ಒಂದು ರೀತಿ ಹಾಗೆ ಮಾಡುವಂತರ ಉದ್ದೇಶವೇ ನಾವು ನೋಡ್ತೇವೆ. ಹಾಡು ಹಾಡ್ದೇವೆ ಅವಳೇ ದೂರ ದೇಶದಲ್ಲಿ ಕ್ರೂಜೆಯ ಮೇಲೆ ಅಂತ ಹೇಳಿ. ಏನಂದ್ರೆ ನಾನು ಬರುವವರೆಗೂ ನಾನು ನನ್ನ ಕ್ರೂಜೆಯನ್ನು ಹೊತ್ತು ಆತನ ಹಿಂದೆ ಹೋಗ್ತೇನೆ. ಕ್ರೂಜೆಯನ್ನು ಹೊತ್ತು ಕರ್ತನ ಹಿಂದೆ ಹೋಗುವಂಥದ್ದೇ ನಾವು ಮಾಡುವಂತ ಹೋರಾಟ ಆಗಿದೆ ಹೊರತು ಇವತ್ತು ಅಂದಿನ ಕಾಲದಲ್ಲಿ ಮಾಡಿರುವಂತ ಎಷ್ಟೆಲ್ಲ ಸಾಯಿಸುವಂತೆ ಇವತ್ತು ದೇವರು ನಮ್ಗೆ ಹೋಗಿ ಯಾರನ್ನು ಸಾಯಿಸೋದು ಕೇಳ್ತಾ ಇಲ್ಲ. ಆದ್ರೆ ನಾವು ಇವತ್ತಾದ್ರೂ ದೇವ್ರ ವಾಕ್ಯ ಹೇಳ್ತಂದ್ರೆ ಅಂಧಕಾರದ ಶಕ್ತಿಯಿಂದಲೂ ನಂತರ ದುರಾತ್ಮದ ಸೇನೆಗಳ ಮೇಲೆಯೂ ನಾವು ಹೋರಾಟ ಮಾಡುವಂಥವರಾಗಿದ್ದೇವೆ. ಒಂದು ವೇಳೆ ಯಾರಾದ್ರೂ ಜನರು ನಮ್ಮ ಮೇಲೆ ವಿರೋಧಿಗಳಾಗಿ ಬಂದರೂ ಕೂಡ ಅವರು ಸ್ವತಃ ತಾವು ಬರಲಿಲ್ಲ, ಬದಲಾಗಿ ಅವರು ಅಂಧಕಾರದ ಶಕ್ತಿಯ ದುರಾತ್ಮಗಳ ಪ್ರೇರೇಪಣೆಯಿಂದ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬರುವಂಥವರಾಗಿದ್ದಾರೆ. ಅದಕ್ಕೆ ಅವರನ್ನು ಗುರಿಯನ್ನಾಗಿ ಮಾಡೋದಕ್ಕಿಂತ ಅವರನ್ನು ಪ್ರೇರೇಪಿಸುವಂತವರಿಗೆ ಹೋರಾಟ ಮಾಡೋದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ ಅಂತ ಒಂದು ಸಂಗತಿ ಏನಂತಾರೆ ನಮಗೆ 24 ಇಸ್ವಿಯಲ್ಲಿ ಇದೆ ಅಂತ ನಾವು ಹೋಗೋಣ. ಯಾಕಂದ್ರೆ ಎಲ್ಲ ಕಡೆನೂ ಎಲ್ಲ ಸಾರಿ ಹೇಳುವಂತಂದ್ರೆ ಸುಳ್ಳು ಭರವಸೆ ಕೊಡುವಂಥವ್ರು ಅನೇಕರು ಇರ್ತಾರೆ. ಈ ವರ್ಷ ದೇವರು ನಿಮಗೆ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿದೆ, ಆಗಿದೆ ಹೀಗಿದೆ ಅಂತ ಹೇಳಿ. ಹೌದು, ಚೆನ್ನಾಗಿರ್ಬೋದು, ಚೆನ್ನಾಗಿಲ್ಲ, ಆ ವಿಷಯ ಬೇರೆ. ಆದ್ರೆ ಯಾವತ್ತು ನಮ್ಗೆ ಹತ್ರ ಯಾರೋ ಬಂದ್ರೆ ನಾವು ಒಳ್ಳೇದನ್ನೇ ಹೇಳ್ತೇವೆ, ಬಹಳ ಚೆನ್ನಾಗಿರುವಂತ ಸಂಗತಿಗಳನ್ನೇ ಹೇಳ್ತೇವೆ. ಆದ್ರೆ 2-3 ವರ್ಷದಿಂದ ನೋಡ್ದೇವಲ್ಲ, ಕರೋನಾ ಬಂದಾಗ ಯಾರು ಕೂಡ ಹೇಳಲಿಲ್ಲ, ಭವಿಷ್ಯತ್ತು ಹೇಳಿಲ್ಲ, ಏನು ಮಾಡಲಿಲ್ಲ. ಈ ವರ್ಷ ನಿಮಗೆ ಬಹಳ ಕಠಿಣ ಇರುತ್ತೆ, ಬಾಗಿಲು ಕಿಟಕಿ ಮುಚ್ಕೊಂಡು ಮನೇಲೇ ಇರಬೇಕು ಅಂತ ಯಾರು ಹೇಳಿಲ್ಲ. 1 ವರ್ಷ ಇಲ್ಲ, 2 ವರ್ಷ ಇಡೀ ಲೋಕವೇ. ಅದೇ ಅನೇಕರು ಹೇಳಿರ್ತಾರೆ ಸುಮ್ಮನೆ, ದೇವರು ನಿಮಗೆ ಹಿಂಗೆ ಆಶೀರ್ವದಿಸ್ತಾನೆ, ಹಾಗೆ ಆಶೀರ್ವದಿಸ್ತಾನೆ. ದೇವರು ಖಂಡಿತವಾಗಿ ಆಶೀರ್ವದಿಸ್ತಾನೆ, ಖಂಡಿತವಾಗಿ ನಮ್ಮ ಜೊತೆಯಲ್ಲಿದ್ದಾನೆ. ಆದ್ರೆ ಆತನು ನಮಗೆ ಕೆಲವು ಸಂಗತಿಗಳನ್ನ ಹೇಳಿದ್ದಾನೆ. ಕೊರೋನಾ ಬಂದಾಗಲೂ ಅದನ್ನು ಎದುರಿಸಲು ನೀವು ಹೋರಾಟ ಮಾಡ್ರಿ, ಯುದ್ಧ ಮಾಡ್ರಿ, ಹೋಗ್ರಿ. ಇವತ್ತು 24 ಇಸ್ವಿಯಲ್ಲಿ 21ನೇ ದಿವಸ ನಾವು ಮೊದಲು ನೋಡ್ತಿದ್ದೇವೆ. ಮುಂದೆ ಏನಿದೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಖಂಡಿತವಾಗ್ಲೂ ಆ ಒಂದು ನಂಬಿಕೆ ನೋಡೋಣ ಅಂದ್ರೆ ನಮಗೆ ದೇವರು ಹೋರಾಟವನ್ನು ನೇಮಿಸಿದ್ದಾನೆ. ಮತ್ತು ಆ ಹೋರಾಟ ನೇಮಿಸಿದಾಗ ದೇವರು ಆತನ ಹೇಳ್ತದಾನೆ ಅಂದ್ರೆ ಆ ಒಂದು ಸ್ಥಳವನ್ನು ಅಥವಾ ನೀವು ಹೋಗ್ಬೇಕಾಗಿರುವಂತಹ ಯುದ್ಧಕ್ಕೆ ಜಯವನ್ನು ನಾನು ಒದಗಿಸಿಕೊಟ್ಟಿದ್ದೇನೆ. ಅದೆಲ್ಲ ಹಿನ್ನೆಲೆ ಏನಿದೆ ಅಂದ್ರೆ ನೀವು ಕಾನಾನ್ ದೇಶಕ್ಕೆ ಹೋಗ್ಬೇಕು. ಕಾನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ ಈ ಯುದ್ಧವನ್ನು ಮಾಡಲೇಬೇಕು. ಕಾನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ ಅಡ್ಡ ಇರುವಂತ ಈ ಗೋಡೆಯನ್ನು, ಪಟ್ಟಣವನ್ನು ನೀವು ಧ್ವಂಸ ಮಾಡಲೇಬೇಕು. ಅವಾಗಲೇ ನೀವು ಮುಂದೆ ಹೋಗ್ತೀರಾ. ಅದಕ್ಕೆ ನಾವು ನೋಡ್ತೇವೆ ದೇವರಿಂತ ಅನೇಕ ಸಂಗತಿಗಳನ್ನು ನಮಗೆ ಆತನು ನೇಮಿಸಿದ್ದಾನೆ. ಆದ್ರೆ ಅದಕ್ಕಿಂತ ಮುಂಚೆ ನಾವು ಸಿದ್ಧರಾಗಿದ್ದೇವ. ಅದಕ್ಕೋಸ್ಕರ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸ್ಕೊತಿದ್ದೇವ. ನಿನ್ನೆಯ ಒಂದು ಸಂದೇಶ ಅದೇ ಆಗಿತ್ತು. ಯಾವಾಗ ನಾವು ದೇವರ ಬಳಿಗೆ ಒಂದು ಹೆಜ್ಜೆ ಅಥವಾ ಒಂದು ಮನಸ್ಸು ಮಾಡಿ ನಾವು ದೇವರ ಬಳಿಗೆ ಬರ್ತೇವೋ ಒಂದ ತಕ್ಷಣ ಏನಂದ್ರೆ ಅನೇಕ ಸಾರಿ ಎಲ್ರಿಗೂ ಏನಾಗಿದೆ, ನಾವು ಇಲ್ಲಿಗೆ ಹೋದೆವು, ಅಲ್ಲಿಗೆ ಹೋದೆವು, ದೇವರು ಬಹಳ ಒಳ್ಳೇದು ಮಾಡ್ದ, ಬಹಳ ಸಮಾಧಾನ ಆಗಿದೆ, ಎಲ್ಲ ಚೆನ್ನಾಗಿ ಮಾಡ್ದಾನೆ. ಇದು ಲೋಕದಲ್ಲಿರುವಂತವರ ಮಾತುಗಳು. ಆತ್ಮಿಕವಾಗಿ ನಿತ್ಯತೆಯಲ್ಲಿ ನಾವು ಜೀವಿಸುವುದಕ್ಕೆ ಮನಸ್ಸು ಮಾಡುವಂಥವ್ರಿಗೆ ದೇವರು ಅನೇಕ ಸಾರಿ ಆ ಲೋಕದವರು ಆಶಿಸುವಂತ ರೀತಿಯಲ್ಲಿ ದೇವರು ನಮಗೆ ಮಾಡಲ್ಲ. ಬದಲಾಗಿ ತಕ್ಷಣದಲ್ಲಿ ನಮಗೆ ಯುದ್ಧ ಅಥವಾ ಹೋರಾಟ ಅಥವಾ ಏನಂತಾರೆ ಒಂದು ರೀತಿಯಾದ ಘರ್ಷಣೆಯನ್ನು ದೇವರು ಇಡ್ತಾನೆ. ಯಾಕಂದ್ರೆ ಅದರಲ್ಲಿ ನಾವು ಪಾಸ್ ಆಗಿ ಮುಂದೆ ಬರಬೇಕಾಗಿದೆ. ಕರ್ತನಾದ ಯೇಸು ಕ್ರಿಸ್ತನು ಕೂಡ ನಾವು ನೋಡ್ತೇವೆ ಮತ್ತನ ಸುವಾರ್ತೆಯಲ್ಲಿ ಆತನು ತಾನು ಸೇವೆಯನ್ನು ಪ್ರಾರಂಭ ಮಾಡುವುದಕ್ಕೋಸ್ಕರ ಆತನು ಬ್ಯಾಪ್ಟಿಸ್ಮದ ಯೋಹಾನನ ಬಳಿಗೆ ಬಂದು ಆತನು ಬ್ಯಾಪ್ಟಿಸ್ಮ ತಗೊಂಡ. ಯೋಹಾನನ ಹೇಳ್ತಾನೆ, ನೀನು ದೇವಕುಮಾರನು ಅಥವಾ ನಾನು ಹೇಗೆ ನಿನಗೆ ಮಾಡಬೇಕು ಅದೆಲ್ಲ ಅದಾದ್ರೆ ಎಲ್ಲವನ್ನೂ ಏನಂತಾರೆ ದೇವರ ನೀತಿಯನ್ನು ನೆರವೇರಿಸೋಸ್ಕರ ಇದೆಲ್ಲ ನೀನು ಮಾಡಬೇಕು ಅಂತ ಹೇಳ. ಕರ್ತರು ಬ್ಯಾಪ್ಟಿಸ್ಮನ್ನು ತೆಗೆದುಕೊಂಡ ತಕ್ಷಣದಲ್ಲಿ ಆಕಾಶವಾಣಿ ಇತ್ತು. ದೇವರು ಆಕಾಶದಿಂದ ಆತ್ಮ ಈತನು ನನ್ನ ಪ್ರಿಯ ಮಗನ, ಈತನನ್ನು ನಾನು ಮೆಚ್ಚಿದ್ದೇನೆ. ಮತ್ತು ಪರಿಶುದ್ಧಾತ್ಮನು ಪಾರಿವಾಳ ರೀತಿಯಲ್ಲಿ ಆತನ ಮೇಲೆ ಇಳಿದು ಬಂದ ಮೇಲೆ ಅಲ್ಲಿ ಮುಂದಿನ ವಾಕ್ಯಗಳು ಬರದಿಲ್ಲ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಆಮೇಲೆ ಯೆರೂಸಲೇಮಿಗೆ ಹೋಗಿ ಸ್ವಲ್ಪ ಆರಾಮವಾಗಿ ಮಲ್ಕೊಂಡನು ಅಂತ ಹೇಳಿ ತಕ್ಷಣದಲ್ಲಿ ಏನು ಹೇಳ್ತೇನೆ, ಪರಿಶುದ್ಧಾತ್ಮನ ಆತನನ್ನು ಸೈತಾನನಿಂದ ಶೋಧಿಸಲ್ಪಡೋದಕ್ಕಾಗಿ ಅಡವಿಗೆ ಆತನನ್ನು ಕಳಿಸಿದನು. ನಮ್ಮ ಜೀವಿತದಲ್ಲಿ ಕೂಡ ಏನಂತಾರೆ ಕೆಲವರು ಬ್ಯಾಪ್ಟಿಸಮ್ ತಗೋಬೇಕಂತಿದ್ರು. ಬ್ಯಾಪ್ಟಿಸಮ್ ಒಂದೇ ಅಲ್ಲ, ನಾವು ಯಾವಾಗಲೂ ಕರ್ತನಿಗೆ ನಾವು ಒಪ್ಪಿಸ್ಕೊಟ್ಟು, ಆಯ್ತು ದೇವರೇ, ನಾನು ಇವತ್ತಿನಿಂದ ನಿನಗೆ ನನ್ನನ್ನು ಒಪ್ಪಿಸ್ಕೊಟ್ಟು ನಾನು ಜೀವಿಸ್ತೇನೆ, ನಿನ್ನ ವಾಕ್ಯಗಳಿಗೆ ವಿಧೇಯನಾಗ್ತೇನೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಿನ್ನ ಜೀವಿಸ್ತೇನೆ ಅಂತ ಕೇಳ ದೇವರು ಬಹಳ ಒಳ್ಳೆ ನಿರ್ಧಾರ ಮಾಡಿ ಸ್ವಲ್ಪ ಆರಾಮಾಗಿರಂತ ಹೇಳಲ್ಲ.
ದೇವರು ಕೂಡ ನಮ್ಗೆ ಹೋರಾಟ ನಿಲ್ಲಿಸ್ತಾನೆ. ಅದ್ರ ಜೊತೆಯಲ್ಲಿಯೇ ಸೈತಾನನು ಕೋಪಗೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾನೆ. ಎಲ್ಲಿವರೆಗೂ ನಾವು ದೇವರ ಪರವಾಗಿ ನಾವು ನಿಂತ್ಕೊಳ್ಳೋದಿಲ್ವೋ, ದೇವರ ಪರವಾಗಿ ನಾವು ಮಾತನಾಡಲ್ವೋ, ದೇವರ ಪರವಾಗಿ ನಿರ್ಧಾರ ತೆಗೆದುಕೊಳ್ಳೋ ಸೈತಾನ್ ನಮ್ಮೇಲೆ ಏನು ಮಾಡಲ್ಲ. ನಾವು ಸೈತಾನ್ ಪರವಾಗಿ ಅಂದ್ರೆ ಸೈತಾನ್ ಪರವಾಗಿ ನಾವು ಕೆಲಸ ಮಾಡ್ತೇವೆ. ಆದ್ರೆ ಅದನ್ನ ವಿರೋಧವಾಗಿ ನಾವು ಯಾವಾಗ ನಾವು ತೀರ್ಮಾನ ಮಾಡ್ತೇವೋ, ಮನಸ್ಸು ಮಾಡ್ತೇವೋ, ಆವಾಗಲೇ ಸೈತಾನನು ಹೊಸದಾಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಾನೆ. ಅಂತ ಅಟ್ಯಾಕ್ಗಳು ನಮಗೆ ಈ ಒಂದು 24ನೇ ಇಸ್ವಿಯಲ್ಲಿ ಇರ್ಬೋದು. ಆದರೆ ಅದಕ್ಕಿಂತ ಮುಂಚೆ ದೇವರು ಹೇಳಿದ್ದಾನೆ, ನಾನು ನಿಮ್ಮೊಂದಿಗಿದ್ದೇನೆ, ನೀವು ಹೋಗ್ರಿ, ಅದನ್ನು ನಿಮಗೆ ಕೊಟ್ಟಿದ್ದೇನೆ. 2ನೇ ವರ್ಷ ಅದನ್ನೇ ನೋಡ್ತೇವೆ. ಯೆಹೋಶುವ 6ನೇ ಅಧ್ಯಾಯ 2ನೇ ವರ್ಷದಲ್ಲಿ, ಆಗ ಕರ್ತನು ಯೆಹೋಶುವನಿಗೆ, ನೋಡು, ಯೆರಿಕೋವನ್ನು ಅದರ ಅರಸನನ್ನು ಬಲವುಳ್ಳ ಪರಾಕ್ರಮಿಗಳನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟಿದ್ದೇನೆ. ದೇವರು ಹೇಳ್ತಲ್ಲ, ನೀನು ಹೋಗಿ ನೋಡು, ಪ್ರಯತ್ನ ಮಾಡು, ನಿನ್ಗಾದಷ್ಟು ನೀನು ಕೆಲಸ ಮಾಡು, ನನಗಾದಷ್ಟು ನಾನು ಕೆಲಸ ಮಾಡ್ತೇನೆ, ಸ್ವಲ್ಪ ಹೆಲ್ಪ್ ಮಾಡ್ತೇನೆ, ಕೆಲಸ ಮಾಡಿ ಎಲ್ಲರ ಮಾಡು ಅಲ್ಲ. ದೇವರು ಹೇಳ್ತಾನೆ, ನಾನು ನಿನಗೆ ಮೊದಲೇ ಎಲ್ಲ ಕೊಟ್ಟಿದ್ದೇನೆ, ನೀನು ಕೊಟ್ಟಿರುವಂಥದ್ದನ್ನು ನೀನು ಸ್ವೀಕಾರ ಮಾಡೋದಕ್ಕೆ ಹೋಗು. ನಮ್ಮ ಹೋರಾಟ ಅಂದ ತಕ್ಷಣ ಅದಕ್ಕೆ ನಾವು ಭಯ ಪಡೋದು ಬೇಡ. ಏನು 24ನೇ ಇಸ್ವಿಯಲ್ಲಿ ನಮ್ಗೆ ಹೋರಾಟ, ಯುದ್ಧ ಇದೆ ಅಂತ ಹೇಳ್ತಾರೆ, ಏನು ಇಂಥ ಸಂದೇಶ ಕೇಳಿದ್ರೆ ಸರಿ ಇಲ್ಲ ಅಂತ ಅದ್ರ ರೀತಿ ಬೇಜಾರಾಗಂತ ಬೇಡ. ಹೋರಾಟ ಅಂದ ತಕ್ಷಣ ನಾವು ಜಯ ಹೊಂದಿರುವಂಥದ್ದನ್ನು ಪಡೆಕೊಳ್ಳೋದಕ್ಕೋಸ್ಕರ ದೇವರು ನಮ್ಗೆ ಹೋರಾಟವನ್ನು ಇಟ್ಟಿದ್ದಾರೆ. ಕರ್ತನು ಹೇಳ್ತಿದ್ದಾನೆ, ನಾನು ಆಲ್ರೆಡಿ ನಾನು ನಿಮ್ಗೆ ಕೊಟ್ಟಿದ್ದೇನೆ. ಅದು ಕೊಟ್ಟಿದ್ದು ಹೇಗೆ ನಿಮ್ಗೆ ಸಿಗುತ್ತೆ? ಇಲ್ಲೇ ಕೂತ್ಕೊಂಡಿದ್ರೆ ನಿಮ್ಗೆ ಅದು ಸಿಗುತ್ತಾ? ಇಲ್ಲ. ಮುಂದೆ ಹೋಗ್ರಿ, ನಿನ್ನೆ ಸಿದ್ಧರಾಗಿದ್ರಲ್ಲ, ಇವತ್ತು ಮುಂದೆ ಹೋಗ್ರಿ, ಹೋಗಿ ಇಂಥ ಕೆಲಸವನ್ನು ಮಾಡ್ರಿ, ನಾನು ಅದನ್ನು ನಿಮಗೆ ಕೊಡ್ತೇನೆ ಅಂತ ಹೇಳಿರುವಂಥದ್ದು. ಅಂದ್ರೆ ದೇವರು ಮೊದಲೇ ಅದನ್ನು ವಾಗ್ದಾನ ಮಾಡಿ. ಇವತ್ತು ನಾವು ಕೂಡ 24ನೇ ಇಸ್ವಿಯಲ್ಲಿ ಹೋಗುವಾಗ, ಎಂಥ ಯುದ್ಧ ಬರುತ್ತೋ, ಎಂಥ ಹೋರಾಟ ಮಾಡಬೇಕೋ, ಎಂಥ ಪ್ರಾಬ್ಲಮ್ ಇದೆನೋ ಭಯ ಪಡೋದು ಬೇಡ. ದೇವರು ಅದನ್ನು ನಮಗೆ ಮೊದಲೇ ಒಪ್ಪಿಸಿಕೊಟ್ಟಿದ್ದಾನೆ. ನಮಗೆ ಹೇಗೂ ಮರಣದ ಭಯ, ಈ ಲೋಕದ ಸಂಗತಿಗಳು ಅವ್ರ ಮೇಲೆ ನಾವು ಭರವಸೆಟ್ಟು ಹೋಗುವಂಥವರಲ್ಲ. ಕರ್ತನ ಯೇಸು ಕೂಡ ಏನು ಹೇಳೋದಲ್ಲ, ಏನಂದ್ರೆ ಬರೀ ದೇಹವನ್ನು ಸಾಯಿಸುವುದಕ್ಕೋಸ್ಕರ ಭಯ ಪಡಬೇಡ್ರಿ, ದೇಹ ಪ್ರಾಣ ಆತ್ಮಗಳನ್ನು ಸಾಯಿಸುವಂಥವನಿಗೆ ಭಯಪಟ್ಟ ಆತನೇ ದೇವರಾಗಿದ್ದಾನೆ. ನಾವಿವತ್ತು ಕೇವಲ ಅನೇಕ ಸಾರಿ ದೈಹಿಕವಾದ ಸಂಗತಿಗೋಸ್ಕರ ಭಯಪಟ್ಟು ಏನೆಲ್ಲ ನಾವು ಏನಂತಾರೆ ದುಃಖ ಒಳಗಾಗ್ತೇವೆ, ಪ್ರಾರ್ಥನೆ ಮಾಡ್ತೇವೆ ಅಥವಾ ಏನೆಲ್ಲ ಮಾಡ್ತೇವೆ. ಆದ್ರೆ ದೇವರು ನಮಗೆ ಈ ಲೋಕದ ದೈಹಿಕವಾದಂಥ ಜೀವಿತಕ್ಕೋಸ್ಕರ ಮಾತ್ರ ಕರೆದಿಲ್ಲ. ನಮಗೆ ಈ ಲೋಕದ ಜೀವಿತ, ದೈಹಿಕವಾದಂಥ ಜೀವಿತ ಅನೇಕರಿಗೆ 30, 40, 50, 100 ವರ್ಷ ಎಷ್ಟು ಇರ್ಬೋದು. ಆದರೆ ಅದಕ್ಕಿಂತ ಹೆಚ್ಚಿಗೆ ಹೋಗ್ತಾ ಇಲ್ಲ. ಅದರ ನಂತರ ಒಂದು ದಿವಸ ಎಲ್ಲರೂ ಒಂದು ದಿವಸ ದೈಹಿಕವಾಗಿ ಸಾವನ್ನು ಅನುಭವಿಸಲೇಬೇಕು. ಆದರೆ ಆ ಸಾವಿನ ನಂತರ ನಿತ್ಯವಾದಂಥ ಜೀವ ಉಂಟು. ನಮ್ಮ ಆತ್ಮ ಪ್ರಾಣಗಳು ಈ ದೇಹದಿಂದ ಬೇರ್ಪಡುವಾಗ ನಾವು ದೈಹಿಕವಾದಂಥ ಮರಣದಿಂದ ಹೇಳ್ತೇವೆ. ಆದರೆ ದೇವರು ಆ ನಿತ್ಯತೆಯಲ್ಲಿ ನಾವು ಮರಣ ಹೊಂದಿದ ತಕ್ಷಣದಲ್ಲೂ ಕೂಡ ಆತ್ಮ ಪ್ರಾಣಿಗಳಿಗೆ ದೇವರು 2 ಸ್ಥಳಗಳನ್ನು ಸಿದ್ಧಪಡಿಸಿದ್ದಾರೆ. ಒಂದು ನರಕ, ಇನ್ನೊಂದು ನಿತ್ಯವಾದಂಥ ಸ್ವರ್ಗ. ಅದೇ ದೇವರಿರುವಂಥ ಸ್ಥಳದನ್ನೇ ಸ್ವರ್ಗ ಅಂತ ಹೇಳ್ತೇವೆ. ಆದರೆ ನಾವು ಈ ದೇಹದಲ್ಲಿರುವಾಗ ನಾವು ಮುಂದೆ ಎಲ್ಲಿ ನಾವು ಜೀವಿಸಬೇಕು ನಿತ್ಯವಾಗಿ, ಅದನ್ನು ನಾವು ತೀರ್ಮಾನ ಮಾಡಬೇಕಾಗಿದೆ. ಹೊರತು ಈ ದೇಹದಲ್ಲಿ ಇಲ್ಲೇ ನಾವು ಬಹಳ ಇರಬೇಕು, ಇಲ್ಲೇ ಉಳಿಸ್ಕೋಬೇಕು, ಇಲ್ಲೇ ಏನೋ ಮಾಡಬೇಕು ಇಲ್ಲ. ಹೌದು, ಎಲ್ಲರಿಗೂ ಅದಿಷ್ಟ, ನಾವೆಲ್ಲರೂ ಅದನ್ನು ಬಯಸ್ತೇವೆ. ಆದರೂ ಕೂಡ ಇವತ್ತಲ್ಲ ನಾಳೆ ನಾವು ತೀರ್ಮಾನ ಮಾಡಬೇಕಲ್ಲ. ಈ ದೇಹವನ್ನು ಬಿಟ್ಟ ಮೇಲೆ ನಾವು ನಿರಂತರವಾಗಿ ಎಲ್ಲಿರ್ತೇವೆ? ಇಲ್ಲಲ್ಲ, ಅದಕ್ಕೋಸ್ಕರ ನಾವೇ ಇನ್ನೊಂದು ಅದು ಮಾಡಬೇಕು ಇಲ್ಲ. ಹೇಗೆ ಬೈಬಲ್ ಹೇಳೋ ಪ್ರಕಾರ ಇಬ್ರಿಯ 9:27 ನೋಡ್ತೇವೆ, ಒಂದ್ಸಾರಿ ಸಾವು, ಆಮೇಲೆ ನ್ಯಾಯ ತೀರ್ಪು. ಮನುಷ್ಯರಿಗೆ ಮತ್ತೆ ಯಾವುದೇ ರೀತಿಯಾದಂಥ ಪುನರ್ಜನ್ಮಗಳು, ಅವತಾರಗಳು, ಅವುಗಳು ಮನುಷ್ಯನಿಗಿಲ್ಲ. ಹಾಗೇನಾದ್ರೂ ಆಗಿದ್ರೆ ಇವತ್ತು ಭೂಲೋಕದ ಮೇಲೆ ಯಾವ ಜನಸಂಖ್ಯೆ ಕೂಡ ಹೆಚ್ಚುತ್ತಾನೆ ಇರಲಿಲ್ಲ. ದೇವರು ಒಂದ್ಸಾರಿ 1,000 ಜೀವಿ ಸೃಷ್ಟಿ ಮಾಡಿದ್ರೆ ಆ 1000 ಜೀವನೇ ರೊಟೇಷನ್ ಹೊಡಿತಾ ಇರ್ತಿತ್ತು. ಒಂದ್ ಸತ್ತರೆ ಮನುಷ್ಯ ಆಗ್ಬೇಕು, ಇನ್ನೊಂದು ಸತ್ತರೆ ನಾಯಿ ಆಗ್ಬೇಕು, ಮತ್ತೆ ನಾಯಿ ಸತ್ತರೆ ಮನುಷ್ಯ ಆಗ್ಬೇಕು, ಇದು ಸತ್ತರೆ ಪಕ್ಷಿ ಆಗ್ಬೇಕು, ಮತ್ತೆ ಇನ್ನು ಹೊಸಬ್ರು ಎಲ್ಲಿ ಬರ್ತಾ ಇದಾರೆ? ಇವತ್ತು ಎಷ್ಟೋ 8 ಬಿಲಿಯನೋ ಎಷ್ಟೋ ಜನಸಂಖ್ಯೆ 24 ಎಷ್ಟಕ್ಕೂ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲಿಂದ ಬರ್ತಾ ಇದಾರೆ? ಅದ್ರ ಜೊತೆ ಮತ್ತೆ ಎಷ್ಟು ಜೀವಿಗಳಿವೆ. ಸೊಳ್ಳೆಗಳಿಗೆ ಎಷ್ಟೊಂದು ಸಾಯಿಸ್ತಾ ಇರ್ತೇವೆ, ಗುಡ್ ನೈಟ್ ಹಾಕಿ ಅದು ಹಾಕಿ. ಎಲ್ಲಿಂದ ಜೀವಿಗಳು ಎಲ್ಲಿಂದ ಬರ್ತವೆ? ಒಂದು ವೇಳೆ ಹಾಗೇನಾದ್ರು ಜನ್ಮಗಳಿದ್ರೆ ಅವೇ ಒಂದಾಗಿದೆ, ಒಂದೇ ಬರ್ಬೇಕಾಗಿತ್ತು ಅಲ್ಲ. ಅದ್ರ ಬೈಬಲ್ ಏನಂತಂದ್ರೆ, ಪ್ರತಿ ಮನುಷ್ಯನಿಗೂ ಒಂದು ಸಾರಿ ಸಾವು, ನಂತರದಲ್ಲಿ ನ್ಯಾಯ ತೀರ್ಪು. ಆ ನ್ಯಾಯ ತೀರ್ಪು ಏನಂದ್ರೆ, ನಾವು ಯೇಸು ಕ್ರಿಸ್ತನಲ್ಲಿರುವುದಾಗಿದ್ರೆ ನಾವು ಆತನೊಂದಿಗೆ ನಿತ್ಯವಾಗಿ ದೇವರೊಂದಿಗೆ ಜೀವಿಸ್ತೇವೆ. ಯೇಸು ಕ್ರಿಸ್ತನನ್ನು ನಾವು ನಂಬದೇ ಹೋಗಿದ್ರೆ ನಿತ್ಯವಾದಂಥ ಬೆಂಕಿ ಗಂಧಕವಿರುವಂಥ ಕಿರಲ್ಲಿ ಯಾತನೆ, ದಂಡನೆ ಉಂಟು. ಅದನ್ನೇ ನರಕ ಎಂಬುದಾಗಿ ಹೇಳ್ತಾನೆ. ಆದರೆ ದೇವರು ಎಂದಿಗೂ ಮನುಷ್ಯರಿಗೋಸ್ಕರ ನರಕವನ್ನು ಉಂಟು ಮಾಡಲಿಲ್ಲ. ದೇವರು ನರಕವನ್ನು ಉಂಟು ಮಾಡಿರುವಂಥದ್ದು ಸೈತಾನನಿಗೋಸ್ಕರ.
ಆದರೆ ಮನುಷ್ಯರು ದೇವರನ್ನು ನಂಬದೆ ದೇವರನ್ನು ಆರಿಸಿಕೊಳ್ಳದೇ ಇರುವಾಗ ಅವರು ಸೈತಾನನ ಜೊತೆಯಲ್ಲಿ ಸೈತಾನ ಹಿಂಬಾಲಿಸಿ ಸೈತಾನ ನೇಮಿಸಲ್ಪಟ್ಟಂತ ಸ್ಥಳದಲ್ಲಿ ಅವರು ಕೂಡ ಹೋಗುವಂತವರಾಗಿದ್ದಾರೆ. ಅದಕ್ಕೋಸ್ಕರ ನಾವಿವತ್ತು ಈ ಲೋಕದ ಸಂಗತಿ, ಈ ದೇಹದ ಸಂಗತಿ ಅತಿ ಹೆಚ್ಚಾದಂತ ಮಹತ್ವವಾದ ಸಂಗತಿ ಅಲ್ಲ. ಹೌದು, ಅದು ಕೂಡ ನಮ್ಗೆ ಅವಶ್ಯಕತೆ ಉಂಟು, ಬೇಕು. ಆದ್ರೆ ನಿತ್ಯವಾಗಿರುವಂತ, ಶಾಶ್ವತವಾಗಿರುವಂತ, ಮಹತ್ವವಾಗಿರುವಂತ ಸಂಗತಿಗೋಸ್ಕರ ನಾವು ಜೀವಿಸಬೇಕಾಗಿದೆ. ಅದಕ್ಕೋಸ್ಕರ ನಾವು ಇವತ್ತು ತೀರ್ಮಾನ ಮಾಡಬೇಕಾಗಿದೆ. ಮತ್ತು ಅಂತ ಜೀವಿತ ನಮಗೆ ದೇವರು ತನ್ನ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಅದಕ್ಕೆ ನಾವು ದೇವರ ಸ್ತೋತ್ರ ಸಲ್ಲಿಸೋಣ. ಅದಕ್ಕೋಸ್ಕರವೇ ಈ ವಾಕ್ಯಗಳನ್ನು ಓದ್ತಿದ್ದೇವೆ. ಮತ್ತು ಅದ್ರ ಜೊತೆಲಿ ಹೇಳ್ತಾರೆ ಅಂದ್ರೆ ನಾವು ಭಯದಿಂದ ಹೋಗೋದು ಬೇಡ. ಯಾಕಂದ್ರೆ ದೇವರು ನಮಗೆ ಕೊಟ್ಟಿದ್ದಾನೆ ಈ ಒಂದು ವರ್ಷ, ಈ ಒಂದು ಪ್ರದೇಶ, ಈ ಒಂದು ಸ್ಥಳ ದೇವರು ನಮಗೆ ಒದಗಿಸಿಕೊಟ್ಟಿದ್ದಾನೆ. ಅದನ್ನು ಕೊಟ್ಟಿದ್ದೇನೆ, ಆದ್ರೆ ನೀನು ಹೋಗಿ ಅವುಗಳನ್ನು ಮಾಡಿದ್ರೆ ಕೊಟ್ಟಿದ್ದೇನೆ. ಆದರೆ ಅಲ್ಲಿ ದೇವರು ಹೇಳ್ತದೆ ಅಂದ್ರೆ ಒಂದು ರೀತಿ ಮನುಷ್ಯನಿಗೆ ವಿಚಿತ್ರವಾದಂತಹ ಸಂಗತಿ. ನಮಗೆ ದೇವರು ವಿಶೇಷವಾಗಿ ನಾವು ನೋಡುವಾಗ ಬೈಬಲ್ನ ಬೋಧನೆಗಳು ಹಾಗೆ ಉಂಟು. ನಾವು ಸರಳವಾಗಿ ಅಥವಾ ಅನೇಕ ಸಾರಿ ರ್ಯಾಷನಲ್ ಆಗಿ ಯೋಚನೆ ಮಾಡಬೇಕು, ಜ್ಞಾನಿಗಳಾಗಿ ಯೋಚನೆ ಮಾಡಬೇಕು, ಹೀಗೆಲ್ಲ ಹೇಳ್ತಾರೆ. ಒಬ್ಬರು ಬಹಳ ಜ್ಞಾನಿಗಳಿದ್ದಾರೆ, ಒಬ್ಬರು ಜ್ಞಾನಿಗಳಲ್ಲ. ನಾವು ಬುದ್ಧಿಹೀನರೇ ಆಗಿದ್ದೇವೆ ಅಥವಾ ನಾನು ಬುದ್ಧಿಹೀನನೇ ಆಗಿದ್ದೇನೆ. ಲೋಕದಲ್ಲಿರುವಂತೆ ನಮಗೆ ಅನೇಕ ಜ್ಞಾನ ಇಲ್ಲ. ದೇವರ ಏನಂತಾರೆ ಆಲೋಚನೆ ಅನೇಕ ಸಾರಿ ದೇವರ ವಾಕ್ಯದಲ್ಲಿ ಕೂಡ ನೋಡ್ತೇವೆ. 1 ಕೊರಿಂಥಿ 2 ನೋಡುವಾಗ ಈ ಲೋಕದ ಜ್ಞಾನಿಗಳನ್ನು ಅವರನ್ನ ಜ್ಞಾನಿಗಳನ್ನಾಗಿ ಅಥವಾ ಅವರೊಂದು ರೀತಿ ನಾಚಿಕೆ ಪಡಿಸೋದಕ್ಕೋಸ್ಕರ ಈ ಲೋಕದ ಅಜ್ಞಾನಿಗಳನ್ನೇ ದೇವರು ಆರಿಸಿಕೊಂಡಿದ್ದಾನೆ ಅಂತೇಳಿ ಅದರಲ್ಲಿ ನಾನು ಕೂಡ ಒಬ್ಬನಾಗಿದ್ದೇನೆ. ದೇವರಾದರೂ ಇಲ್ಲ ನೋಡುವಾಗ ನಾನು ನಿಮಗೆ ಲೋಕವನ್ನು ಈ ಒಂದು ಎರಿಕೋನ್ ಪಟ್ಟಣವನ್ನು ಕೊಟ್ಟಿದ್ದೇನೆ, ಆದರೆ ಆತನ ಹೇಳಿಲ್ಲ ನೀವು ಸ್ವಲ್ಪ ಎಕ್ಸರ್ಸೈಸ್ ಮಾಡ್ರಿ, ಅದು ಮಾಡ್ರಿ, ಸ್ವಲ್ಪ ಚೆನ್ನಾಗಿದ್ದು ಕತ್ತಿ ಎಲ್ಲ ಹಿಡ್ಕೊಂಡು ಎಲ್ಲ ಚೂಪ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿಲ್ಲ. ಬದಲಾಗಿ ಆತನಾದರೂ 7 ದಿವಸ ನೀವು ಪಟ್ಟಣವನ್ನು ಹೊಡಿಬೇಕು. ಮತ್ತಲ್ಲೇ ಆತನೇ ಮೊದಲೇ ಹೇಳಿರುತ್ತೆ ಅಂದ್ರೆ ತುತ್ತೂರಿಯ ಶಬ್ದ ಮಾತ್ರ ಉಂಟು, ಆದ್ರೆ ಮನುಷ್ಯರು ಯಾರು ಏನು ಮಾತಾಡಬಾರ್ದು, ನಿಶ್ಶಬ್ದವಾಗಿದೆ. 6 ದಿವಸಗಳು, ದಿವಸಕ್ಕೆ 1 ಸಾರಿ ಹೋಗಿ ರೌಂಡ್ ಹೊಡೆದು ಬರ್ಬೇಕು. ಇದು ಯಾರೇ ಜ್ಞಾನಿಯಾಗಿರುವಂಥವನಿಗೆ ಅಥವಾ ಬಹಳ ಬುದ್ಧಿವಂತ ಹೇಳುವಂಥವ್ರಿಗೆ ಅವ್ರಿಗೆ ಅನಿಸ್ತದೆ ಇದೇನು ಅಂತ ದೇವರು ಹೇಳ್ತಾರೆ. ನಾವು ಈ ಪಟ್ಟಣ ಹೋಗಿ ಹೋರಾಟ ಮಾಡಿ ಗೆಲ್ಲಬೇಕು, ಮುಂದೆ ನಾವು ಕಾನೂನು ದೇಶಕ್ಕೆ ಹೋಗಿ ಕೆಲವರು ಬಹಳ ಅರ್ಜೆಂಟ್ ಇರೋರು ಇದ್ದಾರೆ. ಟ್ರಾಫಿಕಲ್ಲಿ ನಾವು ಹೋಗ್ತಾ ಇದ್ರೆ ಸ್ಪೀಡಾಗಿ ಹೋಗ್ತಾರೆ, ಕೇಳ್ತಾರಲ್ಲ ಜನಗಳು, ಅರ್ಜೆಂಟಾ ಅಂತ ಕೇಳ್ತಾರಲ್ಲ, ಅರ್ಜೆಂಟ್ ಅಂದ್ರೆ ಸಾಯೋದಕ್ಕೆ ಅರ್ಜೆಂಟಾ ಅಂತ ಅವ್ರು ಕೇಳೋದು. ಸೊ ಹಾಗೆ ಕಾನೂನು ದೇಶಕ್ಕೆ ಹೋಗೋದು ಹೇಳಿದಾಗ ಅರ್ಜೆಂಟಾಗಿ ಹೋಗೋತ್ತವ್ರು ಕೆಲವರು ಇರ್ತಾರೆ. ಆದ್ರೆ ದೇವರು ಹೇಳ್ತಾರೆ ಅದು ಬೇಡ, ನಾನು ಹೇಳಿರುತ್ತೆ 7 ದಿವಸ ನೀನು ಬರೀ ಸುತ್ತ ಹೊಡೆದು ಬಾ. ಆ ದಿವಸದಲ್ಲಿ 1 ರೌಂಡ್ ಹೋಗ್ಬೇಕು, ಬರಬೇಕು. ಆದರೆ ಅದರ ಜೊತೆಯಲ್ಲಿ ಅಲ್ಲಿ ಹೇಳಿರೋದು ಮುಂದೆ ಏನಂತಾರೆ ದೇವರ ಒಡಂಬಡಿಕೆಯ ಮಂಜೂಷ ಉಂಟು, ಟಗರಿನ ಕೊಂಬಿನಿಂದ ಮಾಡಿರುವಂಥ ತುತ್ತೂರಿ ಉಂಟು. ಅವುಗಳ ಮುಂದೆ ಅವರು 7 ಯಾಜಕರು ತುತ್ತೂರಿಗಳನ್ನು ಮಾತ್ರ ಊದುತ್ತಾ ಹೋಗ್ಬೇಕು. ಅನೇಕರಿಗೆ ಬಹಳ ಆಶ್ಚರ್ಯ ಆಗುತ್ತೆ. ದೇವರು ಹೇಳೋದಕ್ಕೆ ಏನು, ಇದ್ರಲ್ಲಿ ಏನು ಕೆಲಸನೇ ಇಲ್ಲ, ಏನೂ ಇಲ್ಲ, ಯುದ್ಧ ಮಾಡೋಂಥದ್ದು ಅದು ಏನೂ ಇಲ್ಲ, ಬರೀ ತುತ್ತೂರಿ ಓದಿ ಬರ್ಬೇಕಂತ ಏನಾಗುತ್ತೆ. ತುತ್ತೂರಿ ಅನೇಕ ಸರಿ ನೋಡ್ತೇವೆ, ಅದು ಇವರಿಗೆ ಹಾಗಾಗಿರ್ಬೋದು. ಆದರೆ ಅನೇಕ ಸರಿ ಏನಾಗುತ್ತೆ ಅಂದರೆ ಕೆಲವರಿಗೆ ಬಹಳ ಏನಂತಾರೆ ಈ ಲೋಕದಲ್ಲಿ ಇವತ್ತು ಕೂಡ ನೋಡ್ತೇವೆ. ಇಸ್ರೇಲರು ಈ ಐಗುಪ್ತದಿಂದ ಕಾನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ 40 ವರ್ಷಗಳು ಬೇಕಾಗಿರಲಿಲ್ಲ. ಆದರೆ ಅವರು ಓಡಾಡೋರಲ್ಲಿ ಬಹಳ ಪರಿಣಿತರಾಗಿದ್ರು. ಸುತ್ತ ಹೊಡಿತಾ ಇರಬೇಕು, ಎಲ್ಲೋ ಬೆಟ್ಟಗಳಿಗೆ ಅವ್ರು ಸುತ್ತ ಹೊಡಿತಾ ಇದ್ರು. ಕಾನಾನ್ ದೇಶಕ್ಕೆ ಹೋಗೋಕ್ಕಾಗಲಿಲ್ಲ. ಹೇಗೂ ದೇವರ ಆಲೋಚನೆ ಅವರನ್ನು ಅದಕ್ಕೋಸ್ಕರ ಸಿದ್ಧಪಡಿಸ್ತದ, ಟ್ರೈನಿಂಗ್ ಕೊಡ್ತದ, ಬೇಡ ಅಂತವ್ರನ್ನ ಅಲ್ಲೇ ಬಿಟ್ಟ, ಸತ್ತು ಹೋದ್ರು, ಎಲ್ಲ ಆಯ್ತು. ಆದರೆ ನಾವು ನೋಡ್ತೇವೆ ಅವ್ರಿಗೆ ಅದರಲ್ಲಿ ಓಡಾಡೋದ್ರಲ್ಲಿ ಬಹಳ ಇಂಟ್ರೆಸ್ಟ್ ಇತ್ತು. ಅಂದ್ರೆ ಇಂಟ್ರೆಸ್ಟ್ ಇರುತ್ತೆ ಕೆಲವ್ರಿಗೆ ಹಾಗೆ. ಆದರೆ ಯಾವಾಗ ಪ್ರಾಮುಖ್ಯವಾದಂಥ ಕೆಲಸ ಮಾಡಬೇಕು, ಏನು ಮಾಡಬೇಕು, ಅವತ್ತು ನಿರಾಸಕ್ತಿ ತೋರಿಸ್ತೇವೆ. ಅನೇಕ ಸಂಗತಿಗಳಲ್ಲಿ ಬಹಳ ಇಂಟ್ರೆಸ್ಟ್ ಇರುತ್ತೆ. ಆದರೆ ಯಾವಾಗ ದೇವರು ಇದನ್ನು ಮಾಡ್ಬೇಕಂತ ಹೇಳಿದ್ರು ಅದರಲ್ಲಿ ಏನೆಲ್ಲ ನೇವ. ಇವತ್ತು ಹೇಗೂ ನಾವು ಬಂದಿದ್ದೇವೆ, ದೇವರಿಗೆ ಸ್ತೋತ್ರ, ಚರ್ಚಿಗೆ ಬಂದಿದ್ದೇವೆ. ಆದರೆ ಅನೇಕ ಸಾರಿ ನಾವು ಇದೇ ಸಮಯ ಬೇರೆ ಕಡೆ ಉಪಯೋಗಿಸೋದಕ್ಕೆ ಬಹಳ ಸಂತೋಷ ಇರುತ್ತೆ. ಅಥವಾ ಕಳೆದ 7 ದಿವಸಗಳು ಏನೆಲ್ಲ ಮಾಡಿರ್ಬೋದು, ಯಾವುದರೆಲ್ಲ ಇಂಟ್ರೆಸ್ಟ್ ಇರುತ್ತೆ, ಎಲ್ಲೆಲ್ಲ ಓಡಾಡುತ್ತೇವೆ, ಏನೆಲ್ಲ ಮಾಡಿರ್ತೇವೆ, ಬರೀ ಏನಂತಾರೆ ಅಲೆದಾಡುವಂಥದ್ದಷ್ಟೇ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಅಲ್ಲಿಗೆ ಹೋಗ್ಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಅದರಲ್ಲಿ ಬಹಳ ಬಿಸಿ ಇರ್ತೇವೆ. ಆದರೆ ದೇವರ ಬಳಿಗೆ ಬರೋಣ. ಅಥವಾ ಈ ಹೊಸ ವರ್ಷದ ಮೊದಲನೇ ದಿವಸದಲ್ಲಿ ದೇವರ ಆಲಯಕ್ಕೆ ಹೋಗಿ ದೇವರನ್ನು ಆರಾಧಿಸೋಣ. ದೇವರ ಮಕ್ಕಳ ಜೊತೆಯಲ್ಲಿ ದೇವರನ್ನು ಹಾಡಿ ಕೊಂಡಾಡಿ ಸ್ವಲ್ಪ ವಾಕ್ಯ ಧ್ಯಾನ ಮಾಡಂದ್ರೆ ನಮ್ಗನ್ಸುತ್ತೆ ಏನು ಸುಮ್ಮನೆ ವಾರ ಪ್ರತಿ ವಾರ ಹೋಗೋದು, 1 ರೌಂಡ್ ಹೊಡೋದು ಅಂದ್ರೆ ಏನಾಗ್ತದೆ. ಮತ್ತೆ ಅಲ್ಲಿ ಹೋದ್ರೆ ಏನು ಕೆಲಸ ಇಲ್ಲ, ಬರೀ ತುತ್ತೂರಿ ಓದೋದ್ರೆ. ಅವರು ಅನೇಕರಿಗೆ ಗೊತ್ತಿಲ್ಲ. ಅಂದ್ರೆ ದೇವರು ನಮಗೆ ಅನೇಕ ಸಾರಿ ನಮ್ಮ ಸಾಮಾನ್ಯವಾದಂಥ ತಿಳುವಳಿಕೆಗೆ ನಿಲ್ಕಲಾರಂಥ ರೀತಿಯಲ್ಲಿ ಆತನು ಕೆಲಸ ಮಾಡುವ ಆತನಾಗಿದ್ದಾನೆ.
ನಮಗೆ ಕೆಲವು ಸಂಗತಿಗಳು ನಮ್ಗೆ ಅರ್ಥ ಆಗಲ್ಲ. ದೇವರು ಹೇಳುವಂಥದ್ದು ಆಯ್ತು ನೀನು ಇಷ್ಟೇ ಮಾಡು ಸಾಕು, ದೇವರು ಹೇಳುತ್ತದಷ್ಟೇ ನಾವು ಮಾಡಿದ್ರೆ ನಮಗೆ ಆತನು ಕೊಟ್ಟಿದ್ದನ್ನು ನಾವು ಪಡ್ಕೊಳ್ತೇವೆ. ಬದಲಾಗಿ ಇಲ್ಲ ನಾವು ಸ್ವಲ್ಪ ಮಾಡಬೇಕು. ಅದಕ್ಕೆ ನಮ್ಗೆ ಅನೇಕ ಸಾರಿ ಹೇಳ್ತಾರೆ ಕೆಲವು, ದೇವ್ರು ನಮ್ಗೆ ಬುದ್ಧಿ ಕೊಟ್ಟಿಲ್ವಾ, ಬುದ್ಧಿ ಉಪಯೋಗಿಸ್ಬೇಕು ಹೇಳೋದು ಅವ್ರಿಗೆ. ನನಗೂ ಇನ್ನೂ ಗೊತ್ತಿಲ್ಲ, ನಾನು ಇನ್ನೂ ಕಲಿತಾ ಇದ್ದೇನೆ ಹೇಗೆ ಬುದ್ಧಿ ಉಪಯೋಗಿಸ್ಬೇಕು. ಯಾಕಂದ್ರೆ ಕೆಲವು ಸಾರಿ ಜ್ಞಾನಿಗಳು ಲೋಕದಲ್ಲಿ ದೇವ್ರ ಸೇವಕರು ಅಂತ ಹೇಳೋಂಥವ್ರೆ ಅವರಿಗೆ ಲೌಕಿಕವಾದಂಥ ಬುದ್ಧಿ ಉಂಟು. ಹೇಗೆ ಮಾರ್ಕೆಟಿಂಗ್ ಮಾಡಬೇಕು, ಏನೇನು ಮಾಡಬೇಕು ಆ ಬುದ್ಧಿ ಉಪಯೋಗಿಸ್ತಾರೆ. ಅವರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ ದೇವರ ಹೆಸರಲ್ಲಿ, ದೇವರ ಸೇವೆ. ನಮಗೆ ಅಂತದಿಲ್ಲ. ನಾವಂತದೇನು ಏನಂತಾರೆ ಅಂದ್ರೆ ಹೇಳೋ ಪ್ರಕಾರ ದೇವ್ರ ಮನುಷ್ಯನಿಗೆ ಬುದ್ಧಿ ಕೊಟ್ಟು ಬುದ್ಧಿ ಉಪಯೋಗಿಸ್ಬೇಕಂತೆ. ಅನೇಕ ಸರಿ ನಮ್ಮ ಬುದ್ಧಿನೂ ಉಪಯೋಗಿಸಬೇಕಾಗಿಲ್ಲ. ನಾನು ಅನ್ಕೋತೇನೆ ದೇವ್ರು ಹೇಳ್ತಾರೆ ನೀನು ಬುದ್ಧಿನೂ ಉಪಯೋಗಿಸ್ಬೇಡ, ಏನು ಮಾಡ್ಬೇಡ, ನಾನು ಹೇಳೋದಷ್ಟು ಮಾಡು. ನನಗೆ ಅರ್ಥ ಆಗಲ್ಲ, ನನಗೆ ಗೊತ್ತಿಲ್ಲ, ಅದೇ ಹೋಗು ತುತ್ತೂರಿ ಓದ್ತಾರೆ. ನೀವೆಲ್ಲರೂ ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿ ಅವ್ರ ಹಿಂದೆ ಹೋಗ್ಬನ್ರಿ ಅಷ್ಟೇ. ಮತ್ತೆ ಜೊತೆಲಿ ನೋಡ್ತೇವೆ ಹಾಗೆ ಓಡಾಡುವಾಗಲೇ ಆ ತುತ್ತೂರಿಯ ಧ್ವನಿಯೇ 6 ದಿವಸ ಆ ಗೋಡೆಗಳಲ್ಲಿ ಬಿರುಕುಂಟು ಮಾಡಿರ್ಬೋದು, ಗೊತ್ತಿಲ್ಲ. ಯಾಕಂದ್ರೆ ಜನರೆಲ್ಲ ಒಳಗಿರುವಂತ ಪಟ್ಟಣದ ಒಳಗಿರುವಂತ ಜನರಿಗೆ ಒಂದು ರೀತಿ ಆಶ್ಚರ್ಯನೂ ಆಗಿರ್ಬೋದು, ಹಾಸ್ಯಾಸ್ಪದವಾಗಿ ಕಾಣಿರ್ಬೋದು. ಏನ್ ಮಾಡ್ತಾರೆ, ಇಷ್ಟು ದಿವಸ ಇಸ್ರೇಲ್ ಬಗ್ಗೆ ಬಹಳ ಕೇಳಿದ್ವು, ಏನೆಲ್ಲ ಮಾಡಿದಾರೆ ಅಂತ ಹೇಳಿ ಕೇಳಿದ್ವಿ. ಇವತ್ತು ನೋಡಿದ್ರೆ ಇವ್ರು ಏನು ಒಂದು ಯುದ್ಧ ಏನು ಮಾಡ್ತಾರೆ, ಯುದ್ಧಕ್ಕೆ ಸಿದ್ಧರೆಲ್ಲ ಏನು ಭಯಪಟ್ರ ಏನಾಯ್ತು, ಬರ್ತಾರೆ ಸುಮ್ಮನೆ ಬಂದು ಒಂದು ರೌಂಡ್ ನೋಡ್ ಹೋಗ್ತಾರೆ, ತುತ್ತೂರಿ ಓದ್ತಾರೆ, ಏನಿಲ್ಲ. ಇದರಿಂದ ಏನಾಗುತ್ತೆ ನಮಗೆ ದೇವರು ಹೇಳುವಾಗ ನಮ್ಗೆ ಯಾವಾಗಲೂ ಕನ್ಫ್ಯೂಷನ್ ಆಗ್ತಾ ಇರ್ತೇವೆ. ನಾವು ಎಲ್ಲಿ ಬುದ್ಧಿ ಉಪಯೋಗಿಸ್ಬೇಕು, ಎಲ್ಲಿ ಬುದ್ಧಿ ಉಪಯೋಗಿಸ್ಬಾರ್ದು ಅಂತೇಳಿ ನಾವು ನಿಜವಾಗ್ಲೂ ದೇವರ ಮೇಲೆ ಆತ್ಕೊಂಡು ಹೋಗ್ಬೇಕಾದ್ರೆ ಪ್ರತಿದ್ರಲ್ಲೂ ನಾವು ದೇವರನ್ನೇ ಕೇಳ್ಕೊಂಡು ಹೋಗ್ಬೇಕಾಗಿದೆ ಹೊರತು ಈ ಸಮಯದಲ್ಲಿ ನಮ್ಮ ಬುದ್ಧಿ ಉಪಯೋಗಿಸೋಣ, ಈ ಸಮಯದಲ್ಲಿ ದೇವ್ರ ಬುದ್ಧಿ ಉಪಯೋಗಿಸೋಣ ಹಾಗೆ ಮಾಡೋದ್ರಲ್ಲಿಯೇ ನಾವು ಅನೇಕ ಸರಿ ಕನ್ಫ್ಯೂಷನ್ ಒಳಗಾಗ್ತೇವೆ. ಬೇಡ, ಪ್ರತಿಯೊಂದು ವಿಷಯದಲ್ಲೂ ನಾವು ದೇವರಿಗೆ ಒಪ್ಪಿಸಿ, ನನಗೆ ಬುದ್ಧಿ ಇಲ್ಲ ದೇವರೇ, ನೀನೇ ನನ್ನ ಬುದ್ಧಿಯಾಗಿ ನೀನೇ ನನ್ನ ನಡೆಸು ಹೋದ್ರೆ ಬಹಳ ಉತ್ತಮ. ಲೌಕಿಕವಾಗಿ ಅನೇಕ ಸರಿ ನಾವು ಸಕ್ಸಸ್ ಕಾಣಲಿಕ್ಕಿಲ್ಲ. ಲೌಕಿಕವಾಗಿ ಏನಂತಾರೆ ತಕ್ಷಣದಲ್ಲಿ ನಾವು ಹೊಂದಬೇಕಾದಂಥ ಫಲ ಅಥವಾ ಮುಟ್ಬೇಕಂತ ಗುರಿ ಮುಟ್ಲಿಕ್ಕಿಲ್ಲ. ಅದು ಹೌದು, ನಾವು ಅಜ್ಞಾನಿ ಆಗಿದ್ದೇವೆ, ಹಾಗೆ ಹೋಗ್ಬೇಕಾಗಿದೆ. ದೇವರು ಹೇಳಿರುವಂಥದ್ದು ಅದೇ ಕಾರ್ಯ. ಆದ್ರೆ ಅದ್ರ ಜೊತೆಲಿಗೂ ನೋಡ್ತೇವೆ 7 ದಿವಸ ದೇವರು ಪಟ್ಟಣದ ಒಳಗಿರುವಂಥವರಿಗೆ ಪಶ್ಚಾತ್ತಾಪ ಪಡುವಂಥ ಮನಸ್ಸು ಅಥವಾ ಪಶ್ಚಾತ್ತಾಪ ಪಡುವಂಥ ಅವಕಾಶ ಕೂಡ ದೇವರು ಕೊಟ್ಟಿರ್ಬೋದು. ಯಾಕೆ ಏನು ಹೇಳ್ತಾರೆ ಮುಂದೆ, ಅವ್ರು ತಕ್ಷಣದಲ್ಲಿ 7 ದಿವಸ 7 ಸಾರಿ ರೌಂಡ್ ಹೊಡೆದ ಮೇಲೆ, ತುತ್ತೂರಿ ಧ್ವನಿ ಮಾಡಿದ ಮೇಲೆ, ಇವಾಗ ಆರ್ಭಟಿಸಿದೆ ಎಂಬುದಾಗಿ ಯೋಚನೆ ಹೇಳಿದಾಗ ಆರ್ಭಟಿಸಿದ ತಕ್ಷಣ ಗೋಡೆ ಸುತ್ತಲೂ ಎಷ್ಟೆಲ್ಲ ಸುತ್ತುವರೆದಿದ್ರು, ನೇರವಾಗಿ ಗೋಡೆ ಬಿದ್ದತ್ತು, ನೇರವಾಗಿ ಹೋದ್ಮೇಲೆ ಏನಾಯ್ತು, ಸ್ತ್ರೀಯರು, ಪುರುಷರು, ಮಕ್ಕಳು, ಹಸುಗಳು, ಏನೇನ ಎಲ್ಲಗಳನ್ನು ಅವರು ನಾಶಪಡಿಸಿದರು. ಅವರಿಗೆ ದೀರ್ಘ ಶಾಂತನಾದಂಥ ದೇವರು, ಕೃಪೆಯಲ್ಲಿ ಅಧಿಕ ನಂತರ ಐಶ್ವರ್ಯವಂತನಾಗಿರುವಂಥ ದೇವರು ಅವರನ್ನು ತಕ್ಷಣದಲ್ಲಿ ಸಾಯಿಸಬಹುದಾಗಿತ್ತಾದ್ರೆ 7 ದಿವಸಗಳ ಕಾಲ ಅವರಿಗೂ ಕೂಡ ಅವಕಾಶ ಕೊಟ್ಟೆ, ಪಶ್ಚಾತ್ತಾಪ ಪಡ್ಲಿ. ಅಥವಾ ಯಾಕೆ ಅಲ್ಲ ನೋಡ್ತೇವೆ, ಮುಖ್ಯವಾಗಿ ವಿಗ್ರಹಾರಾಧನೆ ಮತ್ತು ದೇವರ ಮಕ್ಕಳಿಗೆ ವಿರೋಧತ್ವ ಇಲ್ಲಿ. ಮೊದಲಾಗಿ ಅವರು ಬಾಗಿಲು ತೆಗೆದು ಶರಣಾಗಿದ್ರೆ ಗೋಡೆ ಬೆಳೆಸುವಂಥದ್ದು, ಸಾಯಿಸುವಂಥದ್ದು ಬೇಕಾಗಿರಲಿಲ್ಲ. ಆದರೆ 7 ದಿವಸದ ಸಂಗತಿ ಕೂಡ ಅವರಿಗೆ ಯಾವ ಬದಲಾವಣೆ ಅವರು ಉಂಟು ಮಾಡಲಿಲ್ಲ. ಅವರ ಭರವಸೆ ಗೋಡೆಯಲ್ಲಿಯೇ ಇತ್ತು. ಅವರ ಭರವಸೆ ತಾವು ಕೈಯಿಂದ ಮಾಡುವಂಥ ಬಲದಲ್ಲಿ ಅಥವಾ ಏನಂತಾರೆ ತಮ್ಮ ಒಂದು ಶಕ್ತಿಯಲ್ಲಿ ಅವರಿಗೆ ನಂಬಿಕೆ ಇತ್ತು. ಬದಲಾಗಿ ಅವರು ಒಂದು ವೇಳೆ ತುತ್ತೂರಿ ಊದುವಂಥವರ ಸ್ವರವನ್ನು ಕೇಳಿದ್ರೆ ಅವರು ಇಸ್ರೇಲರಿಗೆ ಶರಣಾಗಿ ತಮ್ಮ ಜೀವ ಉಳಿಸ್ಕೊಳ್ಬೋದಾಗಿತ್ತು. ಇವತ್ತು ದೇವರು ನಮಗೆ ದೀರ್ಘಶಾಂತನಾಥ ದೇವರು ಅಂಥದ್ದೇ ಕಾರ್ಯ ಮಾಡುವಾತನಾಗಿದ್ದಾನೆ. ಮತ್ತು ಇದು ಎಷ್ಟೇ ಆಗಿದೆ ಅಂದರೆ ಇದು ಒಂದು ರೀತಿಯಲ್ಲಿ ನಮ್ಮ ರಕ್ಷಣೆಯ ಸುವಾರ್ತೆಯಂತೆ ಇದು ಕೆಲಸ ಮಾಡುವಂತಾಗಿದೆ. ಸುವಾರ್ತೆ ಕೂಡ ಹಾಗೇ ಇದೆ. ದೇವರ ಬೈಬಲ್ ಸುವಾರ್ತೆ, ಗುಡ್ ನ್ಯೂಸ್ ಅಥವಾ ಗಾಸ್ಪಲ್ ಅಂತ ಹೇಳುವಂಥದ್ದು ಅನೇಕರಿಗೆ ತುತ್ತೂರಿಯ ಧ್ವನಿ ಹಾಗೇನೆ ಕೇಳಿಸುವಂಥದ್ದು. ಏನು ಇದರಲ್ಲಿ ಏನಿದೆ, ಏನು ಮನುಷ್ಯನಿಗೆ ಏನೋ ಮಾಡೋದ್ರೆ ನಾವು ಮಾಡ್ತೇವೆ. ನೋಡು, ಇವತ್ತಿಂದ ನೀವು ಎಷ್ಟು ದಿವಸ ಡೈಲಿ 6 ಗಂಟೆಗೆ ಅಥವಾ 5 ಗಂಟೆಗೆ ಎದ್ದೇಳಬೇಕು, ಅದಾದ್ಮೇಲೆ ನೀನು ಇದು ಮಾಡ್ಬೇಕು, ಅದು ಮಾಡ್ಬೇಕು, ಹಾಗೆ ಮಾಡ್ಬೇಕು, ಇಷ್ಟೊತ್ತು ಉಪವಾಸ ಇರಬೇಕು, ಅಲ್ಲಿಗೆ ಹೋಗ್ಬೇಕು, ಇದು ಬರಬೇಕು, ಇಷ್ಟು ಹಾಕ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಂದ್ರೆ ನಮಗೆ ಇದರಲ್ಲಿ ಏನೋ ಶಕ್ತಿ ಇದೆ, ಮಾಡಲೇಬೇಕು ಅಂತ. ಇಲ್ಲ ಅದೇನಿಲ್ಲ, ಯೇಸು ಕ್ರಿಸ್ತನ ನನಗೆ ನಂಬಿಕೆ ಇಟ್ಟರೆ ಸಾಕು ಅಂದ್ರೆ ಇದೇಂತ ಕೆಲಸ, ಇದೇನಿದೆ, ನಾವು ಯಾರ್ಯಾರಲ್ಲೋ ನಂಬಿಕೆ ಇಟ್ಟಿದ್ದೇವೆ, ಮತ್ತೆ ಇವನಲ್ಲಿ ನಂಬಿಕೆ ಇಡೋದು ಏನಿದೆ ಅಂತ.
ಅದು ಹೌದು, ನಂಬಿಕೆ ಇಡಬೇಕಂತ ತಕ್ಷಣ ಏನಂತ ನಂಬಿಕೆ ಇಡಬೇಕು ಬೈಬಲಲ್ಲಿ ಹೇಳುತ್ತೆ, ಆ ರೀತಿಯಾಗಿ ನಾವು ನಂಬಿಕೆ ಇಡಬೇಕಾಗಿದೆ. ಆದ್ರೆ ಸುವಾರ್ತೆ ಕೂಡ ನಮ್ಗೆ ಅನೇಕ ಸಾರಿ ಹಾಗೆ ಕಾಣುತ್ತೆ, ಅಲ್ಲೇನು ಮಾತು ಕಾಣಲ್ಲ. ಏನು ಯೇಸುಕ್ರಿಸ್ತಿಗೆ ನಮ್ದ್ರೆ ಏನಾಗುತ್ತೆ, ನಾವು ಹೌದು ಮತ್ತೆ ಅನೇಕರು ಹೌದು ನಾವು ನಂಬಿದ್ದೇವೆ, ಆತನಿಗೆ ನಂಬಿದ್ದೇವೆ, ಎಲ್ಲಾ ದೇವರುಗಳು ನಂಬಿದ್ದೇವೆ, ಅವನಿಗೆ ಒಬ್ಬ ದೇವರ ನಂಬ್ತೇವೆ ಅಥವಾ ಮಹಾಪುರುಷ ನಂಬ್ತೇವೆ, ಏನೋ ನಂಬ್ತೇವೆ ಅಂತ ಅಲ್ಲ. ಆದ್ರೆ ಸುವಾರ್ತೆ ಹಾಗಿದೆ ಅಂದ್ರೆ ದೇವರ ಆಲೋಚನೆ ಅದೇ ರೀತಿ ಒಂದು ರೀತಿ ಅದ್ರಲ್ಲಿ ಏನೂ ಶಕ್ತಿ ಇಲ್ಲ, ಬರೀ ತುತ್ತೂರಿ ಧ್ವನಿಯಿಂದಾಗೆ ಸುಮ್ಮನೆ ಸೈಲೆಂಟ್ ಆಗಿ ಹೋಗಿ ಬಂದಾಗೆ ಹೇಳ್ತಾರೆ. ಆದ್ರೆ ದೇವರು ಹೇಳಿರುವಂಥದ್ದನ್ನು ಮಾಡುವಾಗ, ದೇವರು ಏನು ಹೇಳ್ದ, ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗಳನ್ನು ಕೊಟ್ಟನು, ಆತನ ನಂಬುವ ಒಬ್ಬನಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕಂತ ಹೇಳಿ ಪಡೆದವರಾಗಿದ್ದಾರೆ. ಅದಕ್ಕೋಸ್ಕರ ಆತನ ಕಳಿಸಿದ್ದಾನೆ. ಯಾಕೆ ಲೋಕಕ್ಕೆ ಕಳಿಸಿದ ಅಂದ್ರೆ ಈ ಲೋಕದಲ್ಲಿರುವಂತಹ ಪ್ರತಿ ಮನುಷ್ಯರು ಪಾಪದ ನಿಮಿತ್ತ ಶಾಪಕ್ಕೆ ಶಿಕ್ಷೆಗೊಳಗಾಗಿದ್ದಾರೆ. ನಿತ್ಯವಾದಂತಹ ಶಿಕ್ಷೆ ಅವರಿಗೆ ದಂಡನೆಯಾಗಿದೆ, ಅದ್ರಲ್ಲಿ ಅಲ್ಲಿಗೆ ಹೋಗುತ್ತದಾಗಿದೆ, ಅದೇ ನರಕ ಅಂತಿದೆ. ಆದ್ರೆ ಅವರನ್ನು ಬಿಡಿಸೋದಕ್ಕೋಸ್ಕರ ಮನುಷ್ಯರಿಗೆ ದೇವರು ಹೇಳಿದ್ರೆ ನಿಮ್ಮಷ್ಟಕ್ಕೆ ನೀವೇ ಏನೋ ಸ್ವಲ್ಪ ಕಷ್ಟಪಟ್ಟು ಏನೋ ಮಾಡಿ ಸ್ವರ್ಗಕ್ಕೆ ಬರ್ರಿ ಅಂತ ಹೇಳೋದಕ್ಕೆ ಹೋಗೋದಕ್ಕೆ ಅವಕಾಶನೇ ಇಲ್ಲ. ಪ್ರತಿ ಮನುಷ್ಯನ ಎಷ್ಟೇ ಕಷ್ಟಪಟ್ಟರು ತನ್ನಿಂದ ತಾನು ಹೊರಗೆ ಬರೋಕೆ, ತನ್ನನ್ನೇ ತಾನು ರಕ್ಷಿಸಿಕೊಳ್ಳಲು ಸಾಧ್ಯ ಇಲ್ಲ, ಇನ್ನೊಬ್ಬರನ್ನ ಪರಲೋಕ ಕರ್ಕೊಂಡು ಹೋಗಕ್ಕೆ ಸಾಧ್ಯವೇ ಇಲ್ಲ. ಅವಾಗ ದೇವರು ತಾನೇ ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಮನುಷ್ಯನಿಗಿರುವಂತ ಶಿಕ್ಷೆಯನ್ನು ತಾನು ಶಿಕ್ಷೆ ನಮ್ಮ ಪರವಾಗಿ ತಾನು ಶಿಕ್ಷೆಯನ್ನು ಹೊಂದಿ ನಮಗೆ ಬಿಡುಗಡೆ ಉಂಟು ಮಾಡಿದ. ದೇವರು ಮನುಷ್ಯನಾಗುವಂತ ಉದ್ದೇಶ ಅಷ್ಟೇ. ದೇವರು ದೇವರಾಗಿಯೇ ಉಳಿದಿದ್ರೆ ಮನುಷ್ಯರಾದ ನಮಗೆ ಯಾವ ಪ್ರಯೋಜನವೂ ಆಗ್ತಿರ್ಲಿಲ್ಲ. ದೇವರು ಹುಲಿಯಾಗಿ ಬಂದ್ರೆ ಮನುಷ್ಯನಿಗೆ ಯಾವ ಪ್ರಯೋಜನ ಆಗ್ತಿಲ್ಲ. ದೇವರು ಮರವಾಗಿ ಬಂದ್ರೆ ಮನುಷ್ಯರಾದಂತ ನಮ್ಗೆ ಯಾವ ಪ್ರಯೋಜನ ಆಗ್ತಿಲ್ಲ. ಮತ್ತು ದೇವರು ದೇವರಾಗಿ ಇರುವಾಗ ದೇವರು ಸಾಯುವುದಿಲ್ಲ, ದೇವರಿಗೆ ಸಾವನ್ನೋದೇ ಇಲ್ಲ. ಆದ್ರೆ ಆ ಒಂದು ಹೇಗೆ 2 ವಾರಗಳಿಂದ ನೋಡಿದ್ದೇವೆ, ಆತನು ಪ್ರತಿ ಮನುಷ್ಯರಿಗೋಸ್ಕರ ಸಾವಿನ ರುಚಿನ ನೋಡೋದಕ್ಕೋಸ್ಕರ ದೇವರು ಮನುಷ್ಯನಾಗಿ ಬಂದನು. ಮತ್ತು ಆತನಲ್ಲಿ ಪಾಪ ಇಲ್ಲದಿರೋದ್ರಿಂದ, ಆತನಲ್ಲಿ ಇನ್ನೊಬ್ಬರಿಗೋಸ್ಕರ ಆತನ ಶಿಕ್ಷೆ ಹೊತ್ತಿರೋದ್ರಿಂದ ಅದೇ ಶಿಕ್ಷೆ ಮತ್ತು ಯಾವ ಶಿಕ್ಷೆ, ದೇವರು ಪಾಪಕ್ಕೆ ಶಿಕ್ಷೆಯನ್ನು ವಿಧಿಸಿದ ಆತನು ಕೂಡ ದೇವರೇ. ಆ ಶಿಕ್ಷೆ ಆತನನ್ನು ಹಿಡಿದುಕೊಳ್ಳಲಿಲ್ಲ. ಆ ಶಿಕ್ಷೆ ಯಾವುದು? ಮರಣ, ನಿತ್ಯವಾದಂಥ ಮರಣ. ಆ ಮರಣ ಕರ್ತನಾದ ಯೇಸುವನ್ನು ಹಿಡಿದುಕೊಳ್ಳಲಿಲ್ಲ, ಯಾಕಂದ್ರೆ ಆತನಲ್ಲಿ ಪಾಪ ಇರಲಿಲ್ಲ. ಆತನು ಅದಕ್ಕೋಸ್ಕರ ಸತ್ತರೊಳಗಿಂದ ಆತನು ಎದ್ದು ಬಂದನು. ಮತ್ತು ಆತನೇ ನನ್ನ ರಕ್ತ ನಿಮಗೋಸ್ಕರ ಸುರಿಸಲ್ಪಟ್ಟಿದೆ, ಆ ರಕ್ತದಿಂದಲೇ ಪಾಪ ಪರಿಹಾರ ಉಂಟು, ಆ ರಕ್ತದಲ್ಲೇ ನಿಮಗೆ ವಿಮೋಚನೆ ಉಂಟು. ಅದಕ್ಕೋಸ್ಕರ ಮತ್ತೆ ನಿಮ್ಮ ರಕ್ತ ಸುರಿಸುವಂಥದ್ದಾಗಲಿ ಇನ್ನೊಂದು ಮಾಡೋದಾಗಲಿ ಮಾಡೋಂಥದ್ದು ನಮ್ಗೆ ಬೇಕಾಗಿಲ್ಲ. ನಾನು ನಿಮಗೋಸ್ಕರ ರಕ್ಷಣೆ ಸಿದ್ಧಪಡಿಸಿದ್ದೇನೆ. ಅದಕ್ಕೆ ಹೇಳ್ತೀನಿ, ನನ್ನನ್ನು ಯಾರು ರಕ್ಷಕನಾಗಿ ಅಂಗೀಕರಿಸ್ತಾರೋ, ರಕ್ಷಕನನ್ನಾಗಿ ನಂಬುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವಂತ ನಿತ್ಯವಾದಂಥ ಜೀವಿತ ನಾನು ಇದನ್ನ ನಂಬೋದಕ್ಕೋಸ್ಕರ ಕೊಟ್ಟಿದ್ದಾರೆ. ಇದು ಸುವಾರ್ತೆ ಆಗಿದೆ. ಆ ಸುವಾರ್ತೆ ಅನೇಕರಿಗೆ ಇಲ್ಲಿ ಎರಿಕೋ ಪಟ್ಟಣ ಮೇಲೆ ಹೋರಾಟ ಮಾಡ್ಬೇಕಾದ್ರೆ ಯುದ್ಧ ಮಾಡೋದ್ರ ಬದಲಾಗಿ ತುತ್ತೂರಿ ಹಿಡ್ಕೊಂಡು ರೌಂಡ್ ಹೊಡೆದಾಗತ್ತೆ ಕಾಣುತ್ತೆ. ಅದಕ್ಕೆ ಇಷ್ಟ ಅಂದ್ರೆ ಇದು ಬೇಡ ನಮ್ಗೆ ಅಂತ. ಮತ್ತೆ ಅದೇ ಸಮಯಕ್ಕೆ ಇಲ್ಲಿ ಸುಳ್ಳು ಬೋಧಕರು, ಸುಳ್ಳು ಪಾಸ್ಟರ್ಗಳು ಕೂಡ ಇದ್ದಾರೆ. ಅವರು ನಿಜವಾದಂಥ ಸುವಾರ್ತೆ ಹೇಳೋದ್ರ ಬದಲಾಗಿ ಜನರಿಗೆ ದಾರಿ ತಪ್ಪಿಸಿ ಏನೆಲ್ಲ ಮಾಡಿ ತಮ್ಮ ಲಾಭಕ್ಕೋಸ್ಕರ ಏನೆಲ್ಲ ಹೇಳುತ್ತೆ. ಇಲ್ಲಿ ಯಾರಿಗೆ ಏನೋ ಮಾಡೋಂಥದ್ದಾಗ್ಲಿ, ಏನಂತಾರೆ ಕನ್ವರ್ಟ್ ಮಾಡೋಂಥದ್ದಾಗ್ಲಿ ಅಥವಾ ಇನ್ನೊಂದು ಮಾಡೋಂಥದ್ದಾಗ್ಲಿ ಏನೇನ ಇಲ್ಲಿಲ್ಲ. ಯಾರೋ ಒಬ್ರು ನರಕದಿಂದ ಪರಲೋಕಕ್ಕೆ ಸ್ವರ್ಗಕ್ಕೆ ಹೋದ್ರೆ ಅವರಿಗೆ ಒಳ್ಳೆಯದು ಹೊರತು ಮಾಡೋರಿಗೆ ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಏನು ಮಾಡೋದಿದೆ? ಆಗಲ್ಲ. ದೇವರಾದ್ರು ಇದಕ್ಕೋಸ್ಕರ ಮನುಷ್ಯನಾಗಿ ಬಂದನು, ಆತನೇ ನಮ್ಮ ರಕ್ಷಕ ಅಂತ ಯೇಸುಕ್ರಿಸ್ತನು. ಅಂತ ರೀತಿಯಲ್ಲಿ ನೋಡ್ತೇವೆ. ಆ ಒಂದು ಸುವಾರ್ತೆಯ ನಂತರಗಳ ನೋಡ್ತೇವೆ. ಆ ಜೀವಿತ ನಾವು ಹೊಂದುವಾಗ ದೇವರು ನೇರವಾಗಿ ಆತನು ತನ್ನ ಆಲೋಚನೆಗಳನ್ನು ಹಾಗೆ ಅದಂತಾರೆ ವಿರೋಧಗಳು ನಮಗೆ ಶರಣಾಗುವಂತೆ, ನಮಗೆ ಅಧೀನರಾಗುವಂತೆ ಆತನ ಕೆಲಸವನ್ನು ಮಾಡ್ತಾನೆ. ಅವಾಗ ನೋಡ್ತೇವೆ ಇವರು ನೇರವಾಗಿ ಹೋದರು. ನೋಡ್ತೇವೆ ಅವ್ರು ಹೋದ ತಕ್ಷಣ ಅವರೆಲ್ಲರೂ ಇವರಿಗೆ ಅಧೀನರಾಗಲ್ಲ. ಅಲ್ಲೇನೋ ನೋಡ್ತೇವೆ ಯಾರು ಕೂಡ ಏನಂತಾರೆ ವಿರೋಧ ಅಥವಾ ಪ್ರತಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ದೇವರು ಏನು ಹೇಳ್ದ? ನಾನು ನಿಮ್ಗೆ ಅದನ್ನು ಕೊಟ್ಟಿದ್ದೇನೆ, ಆದರೆ ನಾನು ಹೇಳುವಂತೆ ಮಾತ್ರ ಮಾಡ್ರಿ. ನಾನು ಬೆಂಗಳೂರು ಬಂದಾಗ ಒಂದು ಸಣ್ಣ ಕತ್ತಿ ಇಟ್ಕೊತಿದ್ರು ಪಾಕೆಟಲ್ಲಿ. ನಮ್ಮ ತಾತ ಒಂದು ದಿವಸ ನೋಡಿದ್ರು, ಅವರು ಬೈಬಲ್ ಓದ್ಕೊಂಡು ಕೂತ್ಕೊಂಡಿದ್ರು. ಅವ್ರು ನೋಡಿ ಬೈದರು, ಯಾಕೆ ನೀನು ಅದೇ ಇಟ್ಕೋತಿ? ಆಮೇಲೆ ಬೈಬಲ್ ಓದ್ತಾನೆ ಆದ್ರು. ಕತ್ತಿ ಯಾರು ಹಿಡ್ಕೊತಾರೋ ಕತ್ತಿನಲ್ಲೇ ಸಾಯ್ತಾರೆ ತೆಗೆದು. ಸೊ ಆ ದಿವಸ ತೆಗೆದ ಅಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಅವತ್ತು. ಏನದೆ ಬೆಂಗಳೂರಲ್ಲಿ ಇರ್ಬೇಕಂದ್ರೆ ಸ್ವಲ್ಪ ಒಂದು ಕತ್ತಿ ಇಟ್ಕೊಂಡ್ರೆ ಓಡೋದು, ಹಿಂಗ ಓಡಾಡ್ತೇವೆ. ನಾವು ಹಳ್ಳಿಯಿಂದ ಬಂದಿದ್ವಿ ಅವಾಗ. ಸ್ವಲ್ಪ ಏನಾದ್ರು ಇದ್ರೆ ಓಡಾಡುವಾಗ ಯಾರೋ ಫೈಟ್ ಮಾಡಿದ್ರೆ ಏನು ಮಾಡಿದ್ರೆ ಸ್ವಲ್ಪ ಇದ್ರೆ ಒಳ್ಳೇದು. ಇಂಥವೆಲ್ಲ ನಮಗೆ ಸ್ವಾಭಾವಿಕವಾಗಿ ಅನೇಕ ವಿಷಯಗಳು ನಾವು ಯೋಚನೆ ಮಾಡ್ತೇವೆ. ಇಂಥದ್ದಿದ್ರೆ ಒಳ್ಳೇದು, ಇದಾದ್ರೆ ಒಳ್ಳೇದು, ಅದಿದ್ರೆ ಒಳ್ಳೇದು, ಇವೆಲ್ಲ ಬೇಕಂತ ಹೇಳ್ತೇವೆ. ಆದರೆ ಅವೆಲ್ಲ ಇದ್ದು ನಮ್ಮ ಒಂದು ವೇಳೆ ನಮ್ಮ ಜೊತೆಲಿ ದೇವರಲ್ಲಿ ಹೋದರೆ ಅವೆಲ್ಲವುಗಳು ನಮ್ಮನ್ನು ರಕ್ಷಿಸಲ್ಲ. ಅವೆಲ್ಲವುಗಳು ಇಲ್ಲೇ ಹೋದ್ರೂ ಕೂಡ ದೇವರು ನಮ್ಮೊಂದಿಗಿದ್ರೆ
ನಾವುಗಳ ಅವಶ್ಯಕತೆ ನಮಗಿಲ್ಲ. ಅದಕ್ಕೆ ಇವತ್ತು ನಾವು ದೇವರನ್ನು ನಂಬಿಸ್ತಿಲ್ಲ. ಇಲ್ಲಿ ಯೆರಿಕೋ ಪಟ್ಟಣ ದೇವರು ಇಸ್ರಾಯೇಲರಿಗೆ ಯೋಚನೆ ನಾನು ಇದನ್ನು ಕೊಟ್ಟಿದ್ದೇನೆ, ಆದರೆ ನಾನು ಮಾಡುವಂಥ ರೀತಿಯಲ್ಲಿ ಅಂದರೆ ನಾನು ನೋಡುವಾಗ ಅದು ಮಾಡುವಂಥ ರೀತಿಯಲ್ಲಿ ಕೂಡ ನೋಡುವಾಗ ಅದಕ್ಕೆ ಅನೇಕ ಸಾರಿ ಶಿಸ್ತು ಉಂಟು, ಕ್ರಮ ಉಂಟು, ಅದೆಲ್ಲ ಮಾಡಬೇಕಾಗಿದೆ. ಏನೋ ಅಂದ ತಕ್ಷಣ ಅನೇಕರಿಗೆ ಇವತ್ತು ಕ್ರೈಸ್ತರು ವಿಶ್ವಾಸಿಗಳಂತ ಹೇಳ್ಕೊಳ್ಳುವಂಥದ್ದೇ ನಾವು ನಮ್ಮಲ್ಲಿ ಶಿಸ್ತಿಲ್ಲ ಅಥವಾ ನಮ್ಮಲ್ಲಿ ಕ್ರಮ ಇಲ್ಲ, ಬೇಕಾಬಿಟ್ಟಿ ಮಾಡ್ತೇವೆ, ಏನೋ ಮಾಡಿದ್ರಾಯ್ತು ಬಿಟ್ಟರಾಯ್ತು, ಯಾವ್ಯಾವುದಕ್ಕೋ ಶಿಸ್ತು ಎಲ್ಲೆಲ್ಲೋ ಏನೋ ಮಾಡ್ತೇವೆ. ಆದರೆ ಕೆಲವು ಮಾಡೋದಕ್ಕೆ ನಾವು ಮಾಡಲ್ಲ. ಏನಂದರೆ ಆಸಕ್ತಿ ಅಥವಾ ಒಂದು ಶ್ರದ್ಧೆ ಅನ್ನೋಂಥದ್ದು ಅನೇಕ ಸರಿ ನಾವು ಕಳ್ಕೊಂಡಿದ್ದೇವೆ. ಆದರೆ ದೇವರು ಹೇಳುವಾಗ ನೀವು ಹಾಗೆ ಮಾಡ್ಬೇಕು ಇಲ್ಲ ನೋಡುತ್ತೇವೆ. ಅವ್ರದ್ದೇ ಅದನ್ನೊಂದು ನಿಯಮ ಹೇಳ್ದ, ಮುಂದೆ ಏನಂತಾರೆ ಧ್ವನಿ ತುತ್ತೂರಿ ಓದೋಂತಿರಬೇಕು, ನಂತರದಲ್ಲಿ ದೇವರ ಒಡಂಬಡಿಕೆ ಮಂಜೂಷರಿರಬೇಕು. ಆದರೆ ಮುಂದೆ ಕೂಡ ಸೈನಿಕರು ಇರಬೇಕು, ಹಿಂದೆ ಕೂಡ ಸೈನಿಕರು ಇರಬೇಕು. ಅಂದರೆ ನಿಮ್ಮ ಸೈನಿಕರು ಕೆಲಸ ಇನ್ನೂ ಏನಿಲ್ಲ, ಬರೀ ನೀವು ರಾಡ್ ನೋಡಿ ಇರ್ತದೆ. ಆದರೆ ಪ್ರತಿ ದಿವಸ ಯೆಹೋಶುವನ ಹೇಳುವಂಥ ಸಮಯದಲ್ಲಿ ಅವ್ರು ಒಂದು ರಾಡ್ ಹೊಡಿಲೇಬೇಕಾಗಿತ್ತು. ಇಲ್ಲ ನಾನು ನನ್ನ ಮನಸ್ಸು ಬಂದಾಗ ಬರ್ತೇನೆ ಅಥವಾ ಆಮೇಲೆ ಬರ್ತೇನೆ, ನೀವು ಹೋಗಿ ಬನ್ರಿ ಆಮೇಲೆ ಬರ್ತೇವೆ ನಾವು ಅಂತ ಹೇಳೋಂಥವ್ರು ಇದಲ್ಲ. ಹಾಗೆ ಒಂದು ಶಿಸ್ತು, ಒಂದು ಕ್ರಮ. ನಾವು ದೇವರನ್ನು ಹಿಂಬಾಲಿಸಬೇಕಾದ್ರೆ 2024 ಇಸ್ವಿಯಲ್ಲಿ ದೇವರಿಂದ ನಮ್ಗೆ ಕೊಟ್ಟಿದ್ದಾನೆ. ಆದರೆ ದೇವರು ಹೇಳುವಂಥ ಕಾರ್ಯ ಬಹಳ ಸರಳವಾಗಿದೆ. ಅದರ ಜೊತೆಯಲ್ಲಿ ನಾವು ಆತನ ಶಿಸ್ತನ್ನು, ಕ್ರಮವನ್ನು ಕೂಡ ನಾವು ಅನುಸರಿಸಬೇಕಾಗಿದೆ. ಅವಾಗಲೇ ದೇವರು ಹೇಳಿರುವಂಥ ಏನಂತಾರೆ ನಮಗೆ ಕೊಟ್ಟಿರುವಂಥ ಆ ದೇಶ ನಾವು ಸ್ವಾಧೀನ ಮಾಡ್ಕೊಳಕ್ಕಾಗುತ್ತೆ. ನಮಗೆ ಕೊಟ್ಟಿರುವಂಥ 24 ಇಸ್ವಿಯನ್ನು ನಾವು ಅನುಭವಿಸುವಂಥ ದೇವರು ಮಾಡ್ತಾನೆ. ಯಾಕಂದರೆ ಅದು ಇಲ್ಲಿ ಕಾನಾನ್ ದೇಶವರಿಗೆ ಹಾಲು ಜೇನು ಹರಿಯುವಂಥ ದೇಶವಾಗಿತ್ತು, ಹಾಲು ಜೇನು ಸಿಕ್ಕುವಂಥ ದೇಶ. ಅದನ್ನು ಪಡ್ಕೋಬೇಕಾದ್ರೆ ಮೊದಲು ಯೆರಿಕೋ ಪಟ್ಟಣವನ್ನು ಧ್ವಂಸ ಮಾಡಿ, ಅದರ ಗೋಡಿಗಳನ್ನು ಧ್ವಂಸ ಮಾಡಿ ಅದನ್ನು ವಶಪಡಿಸಿಕೊಂಡು ಅಲ್ಲಿಂದ ಮುಂದೆ ನಮಗೆ ದಾಟಿ ಹೋಗಬೇಕಾಗಿತ್ತು. ಇವತ್ತು ನಾವು 24 ಇಸ್ವಿಯಲ್ಲಿ ನಾವು ಕಾಲಿಟ್ಟಿದ್ದೇವೆ. ನಮಗೆ ಯಾವ ಅಡ್ಡಗೋಡೆ ಇದೆ, ನಮಗೆ ಯಾವ ಪಟ್ಟಣ ಧ್ವಂಸ ಮಾಡಬೇಕಾಗಿದೋ ವೈಯಕ್ತಿಕವಾಗಿ ದೇವರು ನಮಗೆ ತಿಳಿಸ್ತಾನೆ. ದೇವರು ನಮ್ಮೊಂದಿಗಿದ್ದಾನೆ, ಅದರ ಮುಂದೆ ಹೋಗೋಣ. ಅದ್ರ ಕೊನೆಯದಾಗಿ ನಾನು ಅದನ್ನು ಮುಗಿಸಿ ಒಂದು ಸಂಗತಿ ಹೇಳಿ ನಾನು ತೆಗೆದುಹಾಕ್ತೇನೆ. ಅಂದರೆ ಹಾಗೆ ಅದರ ಸಂಗತಿ ಹೇಳಿ ನಾವು ಇಂದಿನ ಧ್ಯಾನ ಮುಗಿಸೋಣ. ಕೊನೆಗೆ ಹೇಳ್ತಾನೆ ಅಂದರೆ, ಆದರೆ ನೀವು ಒಳಗೆ ಹೋದಾಗ ಕೆಲವು ಸಂಗತಿಗಳನ್ನು ಮುಟ್ಟಬೇಡಿ, ಕೆಲವು ಸಂಗತಿಗಳನ್ನು ತೆಗೆದುಕೊಡ್ರಿ. ಕೆಲವು ಸಂಗತಿಗಳು ಇದಕ್ಕೋಸ್ಕರ ನೇಮಿಸಿದೆ, ಕೆಲವು ಸಂಗತಿಗಳನ್ನು ನೀವು ಮುಟ್ಟಬೇಡಿ. ಅದನ್ನು ನೋಡುವಾಗ 18ನೇ ವಚನ ನೋಡ್ತೇವೆ. 6ನೇ ಅಧ್ಯಾಯ 18ನೇ ವಚನ, ಯೆಹೋಶುವ 6ನೇ ಅಧ್ಯಾಯ 18ನೇ ವಚನ. ನೀವು ಶಾಪಕ್ಕೊಳಗಾದವುಗಳನ್ನು ತೆಗೆದುಕೊಂಡಾಗ ನಿಮ್ಮನ್ನು ಶಾಪಕ್ಕೆ ಈಡಾಗಿ ಮಾಡಿಕೊಂಡು ಇಷ್ಟೆಲ್ಲ ದಂಡನ್ನು ಶಾಪಕ್ಕೆ ಈಡು ಮಾಡಿ ತೊಂದರೆ ಪಡಿಸಿದ ಹಾಗೆ ಶಾಪಕ್ಕೆ ಈಡಾದವುಗಳನ್ನು ತೆಗೆದುಕೊಳ್ಳದೆ ಬಹು ಎಚ್ಚರಿಕೆಯಾಗಿದೆ. ದೇವರು ಅಲ್ಲಿ ಅದು ಎಲ್ಲ ಯುದ್ಧನೇ ಇದೆ, ಯುದ್ಧ ಆಯಿತು ಹೋದ ತಕ್ಷಣ ಏನು ಬೇಕು ಎಲ್ಲ ಮಾಡೋಣ, ಎಲ್ಲ ನಮ್ಮದೇ ಇದೆ. ಹಾಗೂ ಅಲ್ಲ. 24 ವರ್ಷ ದೇವರು ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಎಲ್ಲ ನಮ್ಮದೇ ಇದೆ, ಹೇಗೆ ಬೇಕು ಹಾಗೆ ಜೀವಿಸೋಣ ಅಲ್ಲ. ಅಲ್ಲಿ ಅನೇಕ ಶಾಪದ ಸಂಗತಿಗಳು ಕೂಡ ಇರುತ್ತೆ. ನಾವು 24 ಇಸ್ವಿಯಲ್ಲಿ ದೇವರು ಯಾವ್ಯಾವುದು ಇಲ್ಲಿ ಈ ವಾಕ್ಯ ಅಧ್ಯಾಯ ನೋಡಿ ಇಲ್ಲಿ ಯಾವ್ದು ಶಾಪ ಇದೆ ಅದೇ ನಾವು ಇಲ್ಲಿ ಮಾಡೋದು ಬೇಡ ಅಂತಲ್ಲ. ದೇವರ ಆತ್ಮನು ನಮ್ಮೊಂದಿಗಿರುವಾಗ, ದೇವರ ವಾಕ್ಯ ನಾವು ಓದುವಾಗ, ನಾವು ಪ್ರತಿ ದಿವಸ ನಾವು ಹೋಗುವಾಗ ಇದು ದೇವರು ಹೇಳ್ಬೋದು, ಇದು ಶಾಪದ ಸಂಗತಿ, ಇದು ಬೇಡ, ಇದು ಬಹಳ ಚೆನ್ನಾಗಿ ಕಾಣ್ಬೋದು, ಇದರಲ್ಲಿ ಬಹಳ ಲಾಭಕರವಾಗಿರ್ಬೋದು, ಇದು ಬಹಳ ರುಚಿಕರವಾಗಿರ್ಬೋದು, ಆದರೆ ಇದು ಶಾಪದ ಸಂಗತಿಯಾಗಿದೆ, ಬೇಡ. ದೇವರು ಅದನ್ನು ಕೂಡ ನಮಗೆ ತಿಳಿಸ್ತಾನೆ. ಅದನ್ನು ಮೊದಲೇ ತಿಳಿಸಿದ್ದಾನೆ. ದೇವರು ಹೋಗೋದಕ್ಕಿಂತ ಮುಂಚೆನೇ ಆತನೇ ಅದ. ಇವತ್ತು ದೇವರು ತನ್ನ ವಾಕ್ಯ ನಮ್ಗೆ ಅದನ್ನೇ ಇಟ್ಟಿದ್ದಾರೆ. ದೇವರು ಎಲ್ಲವನ್ನೂ ಇಟ್ಟಿದ್ದಾನೆ. ನಮಗೆ 24ನೇ ಇಸ್ವಿ ದೇವರು ನಮಗೆ ಕೊಟ್ಟಿದ್ದಾನೆ, ದೇವರು ವಾಗ್ದಾನ ಮಾಡಿದ್ದಾನೆ. ಆದರೆ ಅದನ್ನು ಪಡ್ಕೊಳ್ಳೋದಕ್ಕೆ ನಾವು ಶಿಸ್ತು ಕ್ರಮ ಅನುಸರಿಸಬೇಕಾಗಿದೆ, ಹೋರಾಟ ಮಾಡಬೇಕಾಗಿದೆ. ಹೋರಾಟದಲ್ಲಿ ಗೆಲುವು ನಮ್ಮದೇ ಇದೆ. ಆದರೆ ಆ ಗೆಲುವು ಹೊಂದುವಾಗ ಶಾಪಕ್ಕೊಳಗಾಗುವಂಥ ವಸ್ತುಗಳನ್ನು ನೀವು ತೆಗೆದುಕೊಳ್ಳಿ. ಆ ತೆಗೆದುಕೊಳ್ಳುವಾಗ ನೀವು ಒಬ್ಬರೇ ಅಲ್ಲ, ನಿಮ್ಮ ಜೊತೆಯಲ್ಲಿ ನಿಮ್ಮ ಅಂತಾರೆ ಎಲ್ಲ ನೋಡುವಾಗ ಆತನ ಹೇಳಿದೆ ಅಂದರೆ 18 ನೀವು ಶಾಪಕ್ಕೊಳಗಾದವರನ್ನು ತೆಗೆದುಕೊಂಡಾಗ ನಿಮ್ಮನ್ನು ಶಾಪಕ್ಕೆ ಈಡಾಗಿ ಮಾಡಿಕೊಂಡು ಇಸ್ರಾಯೇಲಿನ ದಂಡನ್ನು ಶಾಪಕ್ಕೆ ಈಡು ಮಾಡಿ ತೊಂದರೆ ಪಡಿಸಿದ ಹಾಗೆ ಶಾಪಕ್ಕೆ ಈಡಾದವುಗಳನ್ನು ತೆಗೆದುಕೊಳ್ಳದೆ ಬಹು ಎಚ್ಚರವಾಗಿದೆ. ಅಂದರೆ ಒಬ್ಬನು ತೆಗೆದುಕೊಳ್ಳೋದ್ರಿಂದ ಅದರಿಂದ ಇನ್ನುಳಿದಂಥವರಿಗೂ ಅದು ಶಾಪ ತೆಗೆದು, ಯಾರೋ ಒಬ್ಬನು ಶಾಪಕ್ಕೆ ಈಡಾದ ತೆಗೆದುಕೊಂಡ್ರೆ ಆತನ ಹೇಳ್ತಾನೆ ಇಸ್ರಾಯೇಲ್ ಮಕ್ಕಳ ಎಲ್ಲರಿಗೂ ಅದು ಅನುಭವಿಸುತ್ತಾಗಿದೆ. ಇವತ್ತು ನಮ್ಮಷ್ಟಕ್ಕೆ ನಾವು ನೋಡುವಾಗ ವೈಯಕ್ತಿಕವಾಗಿ ನಾವು ತೀರ್ಮಾನ ಮಾಡಬೇಕಾಗಿದೆ. ನನ್ನಿಂದ ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ ಅಥವಾ ನನ್ನ ಕುಟುಂಬಕ್ಕೆ ಶಾಪ ಆಗೋದು ಬೇಡ, ನಾನು ಅದನ್ನು ಮುಟ್ಟೋದು ಬೇಡ. ಯಾಕಂದ್ರೆ ನನ್ನ ನಿಮಿತ್ತ ಅವರಿಂದ ಶಾಪ ಒಳಗಾಗೋದು ಬೇಡ. ಆ ಒಂದು ತೀರ್ಮಾನದಲ್ಲಿ ನಾವು ಹೋಗ್ಬೇಕು. ಯಾಕಂದ್ರೆ ದೇವರು ಮೊದಲೇ ನಮಗೆ ತಿಳಿಯಪಡಿಸಿದ್ದಾನೆ. ಸೊ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ದೇವರು ಎಲ್ಲರಿಗೂ 40ನೇ ಹೊಸ ವರ್ಷದ ಶುಭಾಶಯ ದೇವರು ನಮ್ಗೆ ಕೊಟ್ಟಿದ್ದಾನೆ. ಅದೇ ಅದರಲ್ಲಿ ದೇವರು ಮುಂದೆ ನಮಗೆ ಹೋರಾಟಗಳನ್ನು ಇಟ್ಟಿದ್ದಾನೆ. ದೇವರ ಶಿಸ್ತಿನ ಕ್ರಮದಲ್ಲಿ ನಾವು ಹೋಗೋಣ, ಶಾಪಕ್ಕೊಳಗಾಗೋದನ್ನು ಮುಟ್ಟದೆ.